ಗೊತ್ತವು, ಏಕೆಂದರೆ ಅವನು ಅನೇಕ ಯುದ್ಧಗಳ ಮೂಲಕ ಬದುಕಿದ್ದನು ಮತ್ತು ಕ್ರಿಯೆಗಳ ಪರಿಣಾಮಗಳನ್ನು ನೋಡಿದನು. ವೈಶ್ಯನ ಕರ್ತವ್ಯದ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡುವಾಗ ಭೀಷ್ಮನ ನೋಟವು ಒಳಮುಖವಾಗಿ ತಿರುಗಿತು. ಒಬ್ಬ ವೈಶ್ಯನು ತನ್ನ ಸ್ವಂತ ಕ್ರಿಯೆಗಳು ಮತ್ತು ಕೃಷಿಯ ಫಲಗಳನ್ನು ವಿತರಿಸುವ ಮೂಲಕ ಬದುಕುತ್ತಾನೆ ಎಂದು ಅವನು ಹೇಳಿದನು. ಸಿನೆ ಮತ್ತು ವ್ಯಾಪಾರದ ಸಂತಾನೋತ್ಪತ್ತಿಯು ನ್ಯಾಯಸಮ್ಮತವಾದ ಕೆಲಸವಾಗಿದ್ದು, ಇದರಲ್ಲಿ ವೈಶ್ಯನು ಖಂಡನೆಯ ಭಯವಿಲ್ಲದೆ ತೊಡಗಬಹುದು. ಆದರೂ ಭೀಷ್ಮನು ಎಚ್ಚರಿಸಿದನು, ಒಬ್ಬನು ತನ್ನ ಸ್ವಂತ ಉದ್ಯೋಗವನ್ನು ತೊರೆದು ಇನ್ನೊಂದು ಜಾತಿಯ ಉದ್ಯೋಗವನ್ನು ತೆರೆದುಕೊಂಡರೆ ಅವರನ್ನು ಅದೇ ಜಾತಿಗೆ ಸೇರಿದವರು ಎಂದು ಪರಿಗಣಿಸಬೇಕು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಭೂದೃಶ್ಯದಾದ್ಯಂತ ದೀರ್ಘವಾದ ನೆರಳುಗಳನ್ನು ಬೀಸಿದ ಭೀಷ್ಮನು ಶೂದ್ರರೆಂದು ಪರಿಗಣಿಸಲ್ಪಟ್ಟವರನ್ನು ಪಟ್ಟಿ ಮಾಡಿದನು. ಗುಣಪಡಿಸುವ ಕಲೆಯ ಪ್ರಾಧ್ಯಾಪಕರು, ಕೂಲಿ ಸೈನಿಕರು, ಮನೆಯ ಕಾವಲುಗಾರನಾಗಿ ಕಾರ್ಯನಿರ್ವಹಿಸುವ ಪುರೋಹಿತರು ಅವರು ಪಠಿಸಿದರು ಮತ್ತು ಯಾವುದೇ ಲಾಭವಿಲ್ಲದೆ ಅಧ್ಯಯನ ಮಾಡಲು ಇಡೀ ವರ್ಷವನ್ನು ಮೀಸಲಿಟ್ಟ ವ್ಯಕ್ತಿಗಳನ್ನು ಶೂದ್ರರೆಂದು ಪರಿಗಣಿಸಬೇಕು. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮನಸ್ಸು ಬುದ್ಧಿವಂತಿಕೆಯನ್ನು ಹೀರಿಕೊಂಡಿತು. ಭೀಷ್ಮನು ನಿಷೇಧಿತ ಆಹಾರ ಸೇವಿಸುವವರ ಬಗ್ಗೆ ಮಾತನಾಡುತ್ತಿದ್ದಂತೆ ಗಾಳಿಯು ತಂಪಾಗುತ್ತಾ ಹೋಯಿತು. ಶೂದ್ರನ ಮನೆಯಲ್ಲಿ ಸಮಾರಂಭಗಳಲ್ಲಿ ಅರ್ಪಿಸಿದ ಆಹಾರವನ್ನು ನಿರ್ಲಜ್ಜವಾಗಿ ಸೇವಿಸುವವರು ಭೀಕರ ವಿಪತ್ತನ್ನು ಅನುಭವಿಸುತ್ತಾರೆ ಎಂದು ಅವರು ಹೇಳಿದರು. ಅಂತಹ ನಿಷೇಧಿತ ಆಹಾರವನ್ನು ಸೇವಿಸುವ ಪರಿಣಾಮವಾಗಿ ಅವರು ತಮ್ಮ ಕುಟುಂಬ ಶಕ್ತಿ ಮತ್ತು ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಪ್ರಾಣಿಗಳ ಸ್ಥಾನಮಾನವನ್ನು ಪಡೆಯುತ್ತಾರೆ. ನಾಯಿಗಳ ಸ್ಥಾನಕ್ಕೆ ಇಳಿಯುತ್ತಾರೆ, ಸದ್ಗುಣದಲ್ಲಿ ಬೀಳುತ್ತಾರೆ ಮತ್ತು ಎಲ್ಲಾ ಧಾರ್ಮಿಕ ಆಚರಣೆಗಳಿಲ್ಲ. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ಭೀಷ್ಮನ ಮಾತುಗಳು, ಸೂರ್ಯನು ರಾಜ್ಯದ ಮೇಲೆ ಉದಯಿಸಲು ಪ್ರಾರಂಭಿಸಿದನು. ಗಲಭೆಯ ಬೀದಿಗಳಲ್ಲಿ ಬೆಚ್ಚಗಿನ ಹೊಳಪನ್ನು ಬೀಸಿದನು. ಬುದ್ಧಿವಂತ ಮತ್ತು ನ್ಯಾಯಯುತ ರಾಜ ಯುಧಿಷ್ಠಿರನು ಚಿಂತನಶೀಲ ಮೌನದಲ್ಲಿ ಕುಳಿತಿದ್ದನು. ಅವನ ಮನಸ್ಸು ಒತ್ತಡದ ಪ್ರಶ್ನೆಯಿಂದ ಮುಳುಗಿತು. ಅವನು ಪೂಜ್ಯ ಹಿರಿಯ ರಾಜನೀತಿಜ್ಞನಾದ ಭೀಷ್ಮನ ಕಡೆಗೆ ತಿರುಗಿ ತನ್ನ ಹೃದಯದ ಮೇಲೆ ಭಾರವಾದ ವಿಷಯದ ಬಗ್ಗೆ ಮಾರ್ಗದರ್ಶನವನ್ನು ಕೇಳಿದನು. ಅಹಿಂಸೆಗೆ ಸಂಸ್ಕೃತ ಪದವನ್ನು ಬಳಸುತ್ತಾ, ಅಹಿಂಸೆಯು ಕೆಲವು ಆಹಾರಗಳು ಸ್ವೀಕಾರಾರ್ಹವೆಂದು ನಮಗೆ ಕಲಿಸಿದೆ, ಆದರೆ ಇತರವುಗಳನ್ನು ತ್ಯಜಿಸಬೇಕು. ಆದರೆ ಈ ಬೋಧನೆಯ ಒಂದು ಅಂಶದಿಂದ ನಾನು ತೊಂದರೆಗೀಡಾರಿದ್ದೇನೆ. ಬ್ರಾಹ್ಮಣನು ಇನ್ನೊಂದರಿಂದ ಆಹಾರವನ್ನು ಸ್ವೀಕರಿಸಿದಾಗ ಏನಾಗುತ್ತದೆ? ವಿಶೇಷವಾಗಿ ಅದನ್ನು ದೇವರುಗಳ ಗೌರವಾರ್ಥವಾಗಿ ಅಥವಾ ಮಾನೆಗಳಿಗೆ ಅರ್ಪಣೆಯಾಗಿ ಅರ್ಪಿಸಿದರೆ ಬ್ರಾಹ್ಮಣರ ಶುದ್ಧೀಕರಣದ ಜಟಿಲತೆಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಸ್ಪಷ್ಟೀಕರಿಸಿದ ಬೆಣ್ಣೆಯನ್ನು ಸ್ವೀಕರಿಸುವಾಗ ಅವರು ಹೇಳಿದರು, ಪರಿಹಾರವನ್ನು ಬೆಂಕಿಯ ಮೇಲೆ ಅರ್ಪಣೆಗಳನ್ನು ಸುರಿಯುವುದರ ಮೂಲಕ ಮತ್ತು ಸಾವಿತ್ರಿಯ ಸ್ತೋತ್ರವನ್ನು ಪಠಿಸುವ ಮೂಲಕ ಮಾಡಲಾಗುತ್ತದೆ. ಸೆಸಮನ್ಗೆ ಅದೇ ಶುದ್ಧೀಕರಣದ ಅಗತ್ಯವಿರುತ್ತದೆ. ಆದರೆ ಮಾಂಸ, ಜೇನುತುಪ್ಪ, ಉಪ್ಪು ಅಥವಾ ಚಿನ್ನವು ವಿಭಿನ್ನ ವಿಧಾನವನ್ನು ಬಯಸುತ್ತದೆ. ಭೀಷ್ಮನು ಮಾತನಾಡುತ್ತಿದ್ದಂತೆ ಕಳಂಕಿತ ಆಹಾರವನ್ನು ಸ್ವೀಕರಿಸುವ ಪಾಪದಿಂದ ಬ್ರಾಹ್ಮಣರನ್ನು ಶುದ್ಧೀಕರಿಸಲು ವಿನ್ಯಾಸಗೊಳಿಸಲಾದ ಸಂಕೀರ್ಣವಾದ ಆಚರಣೆಗಳು ಮತ್ತು ಸಮಾರಂಭಗಳ ವಸ್ತ್ರವನ್ನು ಅವನ ಮಾತುಗಳು ನೇಯ್ದವು. ಚಿನ್ನಕ್ಕಾಗಿ ಅವನು ಮುಂದುವರಿಸಿದನು. ಒಬ್ಬ ಬ್ರಾಹ್ಮಣನು ಮೌನವಾಗಿ ಗಾಯತ್ರಿ ಪ್ರಾರ್ಥನೆಯನ್ನು ಪಠಿಸುವ ಮೂಲಕ ಮತ್ತು ಕೈಯಲ್ಲಿ ಕಬ್ಬಿಣದ ತುಂಡನ್ನು ಹಿಡಿದುಕೊಂಡು ಶುದ್ಧನಾಗುತ್ತಾನೆ. ಅದು ಎಲ್ಲರಿಗೂ ಗೋಚರಿಸುತ್ತದೆ. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮನಸ್ಸು ಪ್ರತಿಯೊಂದು ಆಚರಣೆಯ ಸೂಕ್ಷ್ಮತೆಗಳನ್ನು ಗ್ರಹಿಸಿತು. ಭೀಷ್ಮನ ಮಾತುಗಳು ವಿವಿಧ ಆಹಾರಗಳಿಗೆ ಅಗತ್ಯವಾದ ವಿವಿಧ ಪರಿಹಾರಗಳ ಎದ್ದು ಕಾಣುವ ಚಿತ್ರಗಳನ್ನು ಚಿತ್ರಿಸಿದವು. ಸತ್ತ ವ್ಯಕ್ತಿಯ ಮನೆಯಲ್ಲಿ ಆಹಾರ ಸೇವಿಸಿದ ನಂತರ 12 ದಿನಗಳವರೆಗೆ ದಿನಕ್ಕೆ 3 ಬಾರಿ ಸ್ನಾನ ಮಾಡುವುದು, ಶುದ್ಧೀಕರಣವನ್ನು ಮಾಡುವುದು
ಮತ್ತು ಅಶುದ್ಧತೆಯಿಂದ ನಿಮ್ಮನ್ನು ಶುದ್ಧೀಕರಿಸಿಕೊಳ್ಳಲು ಸಾವಿತ್ರಿಯ ಸ್ತೋತ್ರವನ್ನು ಪಠಿಸುವುದು, ಅಥವಾ ವೈಶ್ಯರೊಂದಿಗೆ ತಿನ್ನುವಾಗ ಸತತ 3 ರಾತ್ರಿಗಳ ಕಾಲ ಭಿಕ್ಷೆ ಬೇಡುತ್ತಾ ಬದುಕುವುದು, ಸೂರ್ಯನು ಆಕಾಶದಲ್ಲಿ ಎತ್ತರಕ್ಕೆ ಏರಿದಂತೆ ಭೀಷ್ಮನ ಬೋಧನೆಗಳು ಕೆಳಜಾತಿಯವರೊಂದಿಗೆ ತಿನ್ನುವ ಪರಿಣಾಮಗಳತ್ತ ತಿರುಗಿತು. ಬ್ರಾಹ್ಮಣನು ಶೂದ್ರನೊಂದಿಗೆ ತಿನ್ನುವಾಗ ಅವನು ಎಚ್ಚರಿಸಿದನು, ಶೂದ್ರನು ಕುಟುಂಬದ ಗೌರವವನ್ನು ಕಳೆದುಕೊಳ್ಳುತ್ತಾನೆ. ಒಬ್ಬ ವೈಶ್ಯನು ಇನ್ನೊಬ್ಬ ವೈಶ್ಯನೊಂದಿಗೆ ತಿನ್ನುವಾಗ ಅವರು ಜಾನುವಾರು ಮತ್ತು ಸ್ನೇಹಿತರನ್ನು ಕಳೆದುಕೊಳ್ಳುತ್ತಾರೆ. ಕ್ಷತ್ರಿಯನು ಸಮೃದ್ಧಿಯನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಬ್ರಾಹ್ಮಣನು ತನ್ನ ವೈಭವ ಮತ್ತು ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಈ ಪರಿಣಾಮಗಳ ಗಂಭೀರತೆಯನ್ನು ಗ್ರಹಿಸಿದಾಗ ಯುಧಿಷ್ಠಿರನ ಕಣ್ಣುಗಳು ಅಗಲವಾದವು. ಭೀಷ್ಮನು ಮಾತನಾಡುವುದು ಹಠವಾದಿ ಸಂಪ್ರದಾಯದಿಂದಲ್ಲ, ಆದರೆ ಎಲ್ಲದ ಪರಸ್ಪರ ಸಂಬಂಧದ ಆಳವಾದ ತಿಳುವಳಿಕೆಯಿಂದ ಎಂದು ಆತನಿಗೆ ತಿಳಿದಿತ್ತು. ದಿನ ಕಳೆದಂತೆ ಭೀಷ್ಮನು ತನ್ನ ಬೋಧನೆಗಳನ್ನು ಕಠಿಣ ಎಚ್ಚರಿಕೆಯೊಂದಿಗೆ ಮುಕ್ತಾಯಗೊಳಿಸಿದನು. ಅಂತಹ ಸಂದರ್ಭಗಳಲ್ಲಿ ಪ್ರಾಯಶ್ಚಿತ್ತಗಳನ್ನು ಮಾಡಬೇಕು ಮತ್ತು ಪಾಪವನ್ನು ನಾಶ ಮಾಡಲು ಪ್ರಾಯಶ್ಚಿತ್ತದ ವಿಧಿಗಳನ್ನು ಆಚರಿಸಬೇಕು. ಬುದ್ಧಿವಂತ ಹಿರಿಯನ ಮಾತುಗಳು ಗಾಳಿಯಲ್ಲಿ ತೂಗಾಡುವ ಎಲೆಗಳಂತೆ ತೂಗಾಡುತ್ತಿದ್ದವು. ಇದು ಯುಧಿಷ್ಠಿರನಿಗೆ ಶುದ್ಧತೆ ಮತ್ತು ಅಶುದ್ಧತೆಯ ನಡುವಿನ ಸೂಕ್ಷ್ಮ ಸಮತೋಲನವನ್ನು ನೆನಪಿಸುತ್ತದೆ. ಸೂರ್ಯನು ತನ್ನ ಇಳಿಯುವಿಕೆಯನ್ನು ಪ್ರಾರಂಭಿಸಿದ. ಯುಧಿಷ್ಠಿರನ ಸುತ್ತಲೂ ನೆರೆದಿದ್ದ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರಿದ ಸೂರ್ಯನು ರಾಜ್ಯದ ಮೇಲೆ ಮುಳುಗಿ ಹೋದನು. ರಾಜನಾಗಿ ತನ್ನ ಜವಾಬ್ದಾರಿಗಳ ಭಾರದಿಂದ ಇನ್ನೂ ತತ್ತರಿಸುತ್ತಿದ್ದ ಯುವ ರಾಜಕುಮಾರನು ನಿಜವಾದ ಶ್ರೇಷ್ಠತೆಯ ಹಾದಿಯಲ್ಲಿ ಮಾರ್ಗದರ್ಶನವನ್ನು ಬಯಸಿದನು. ಅವನು ದೇವರುಗಳು ಮತ್ತು ಮನುಷ್ಯರ ನಡುವೆ ಸಮಾನವಾಗಿ ನಡೆದ ಪೂಜ್ಯ ಪಿತೃಪುರುಷನಾದ ಭೀಷ್ಮನ ಕಡೆಗೆ ತಿರುಗಿದನು. ಭರತ ಹಂಬಲದ ಭಾವನೆಯಿಂದ ತುಂಬಿದ ಅವನ ಧ್ವನಿಯಲ್ಲಿ ಯುಧಿಷ್ಠಿರನು, ನಾನು ಯಾವಾಗಲೂ 2 ಆದರ್ಶಗಳ ನಡುವೆ ಹರಿದಿದ್ದೇನೆಗ, ದಾನ ಮತ್ತು ಭಕ್ತಿ. ಈ ಜಗತ್ತಿನಲ್ಲಿ ಯಾರನ್ನು ಹೆಚ್ಚು ಗೌರವಿಸಲಾಗುತ್ತದೆ? ಹೇ ಸ್ವಾಮಿ, ನನಗೆ ಸತ್ಯವನ್ನು ತಿಳಿಯುವಂತೆ ನನಗೆ ತಿಳಿಸಿ. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಮಿನುಗಿದವು. ಅವನ ಮಾತುಗಳು ಯುಗಗಳ ಬುದ್ಧಿವಂತಿಕೆಯಿಂದ ತೊಟ್ಟಿಕ್ಕಿದವು. ಯುಧಿಷ್ಠಿರನೇ, ನಾನು ನಿನಗೆ ಸದ್ಗುಣ ಮತ್ತು ನೀತಿಯ ಹಾದಿಯಲ್ಲಿ ನಡೆದವರ ಬಗ್ಗೆ ಹೇಳುತ್ತೇನೆ. ಪ್ರಾಯಶ್ಚಿತ್ತದ ಮೂಲಕ ತಮ್ಮ ಹೃದಯಗಳನ್ನು ಶುದ್ಧೀಕರಿಸಿದವರು ಮತ್ತು ಧರ್ಮನಿಷ್ಠೆಯ ಕಾರ್ಯಗಳನ್ನು ಮಾಡಿದವರು ಅವರೇ. ಅವರ ಭಕ್ತಿ ಅವರನ್ನು ನಮ್ಮ ಮರ್ತ್ಯ ಗ್ರಹಿಕೆಯನ್ನು ಮೀರಿದ ಪ್ರದೇಶಗಳಿಗೆ ಕೊಂಡೊಯ್ದಿದೆ. ಭೀಷ್ಮನು ಮಾತನಾಡುತ್ತಿದ್ದಂತೆಯೇ ಅವನ ಧ್ವನಿಯು ಕತ್ತೆಗಳ ವರ್ಣಚಿತ್ರವನ್ನು ನೇಯ್ದಿತ್ತು. ಪ್ರತಿಯೊಂದು ಕೊನೆಯದಕ್ಕಿಂತ ಹೆಚ್ಚು ಉಸಿರುಗಟ್ಟಿಸುವಂತಿತ್ತು. ಅವನು ತನ್ನ ಶಿಷ್ಯರಿಗೆ ಪರಮಾತ್ಮನ ಜ್ಞಾನವನ್ನು ನೀಡಿದ ಆತ್ರೇಯ ಕೃಷಿಯ ಬಗ್ಗೆ ಮಾತನಾಡುತ್ತಿದ್ದನು ಮತ್ತು ಹೀಗೆ ಆಕಾಶ ಪ್ರದೇಶಗಳಿಗೆ ಸಾಗಿಸಲ್ಪಟ್ಟನು. ಬ್ರಾಹ್ಮಣನ ಪ್ರಯೋಜನಕ್ಕಾಗಿ ತನ್ನ ಸ್ವಂತ ಮಗನನ್ನು ತ್ಯಜಿಸಿ ಸ್ವರ್ಗದಲ್ಲಿ ಸ್ಥಾನ ಗಳಿಸಿದ ರಾಜ ಶಿವಿಯ ಬಗ್ಗೆ ಭೀಷ್ಮನ ಮಾತುಗಳು ಈ ಪ್ರಾಚೀನ ವೀರರ ಎದ್ದು ಕಾಣುವ ಚಿತ್ರಗಳನ್ನು ಚಿತ್ರಿಸಿದವು. ವಸಿಷ್ಠನಿಗೆ ಉಡುಗೊರೆಗಳನ್ನು ನೀಡಿದ ರಂತಿದೇವ ಚಿನ್ನದ ಛತ್ರಿಯನ್ನು ದಾನ ಮಾಡಿದ. ದೇವ ವೃದ್ಧಿ ತನ್ನ ಇಡೀ ರಾಜ್ಯವನ್ನು ತ್ಯಜಿಸಿದ. ಅಂಬರೀಷ ಪ್ರತಿಯೊಬ್ಬರ ಕಥೆಯು ದಾನ ಮತ್ತು ಭಕ್ತಿಯ ಪರಿವರ್ತಕ ಶಕ್ತಿಗೆ ಸಾಕ್ಷಿಯಾಗಿದೆ. ರಾತ್ರಿ ಕಳೆದಂತೆ ಭೀಷ್ಮನು ನೀತಿಯ ಹಾದಿಯಲ್ಲಿ ನಡೆದವರ ಕಥೆಗಳನ್ನು ಹೇಳುವುದನ್ನು ಮುಂದುವರಿಸಿದನು. ಬ್ರಾಹ್ಮಣರಿಗೆ ಅಮೂಲ್ಯವಾದ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಿದ ರಾಜರ ಜನಮೇಜಯನೂ ಇದ್ದನು. ಬುದ್ಧಿವಂತರಿಗೆ ಆಭರಣಗಳು ಮತ್ತು ಮನೆಗಳನ್ನು ನೀಡಿದ ಕುಶಧರ್ಭಿಯೂ ಇದ್ದನು. ಅಗಸ್ತ್ಯನಿಗೆ ತನ್ನ ಮಗಳು ಮತ್ತು ರಾಜ್ಯವನ್ನು ದಾನ ಮಾಡಿದ ನಿಮಿಯೂ ಇದ್ದಳು. ಕಥೆಗಳು ಭೀಷ್ಮನಿಂದ ನದಿಯಂತೆ ಹರಿಯುತ್ತಿದ್ದವು. ಪ್ರತಿಯೊಂದು ಕೊನೆಯದರೊಂದಿಗೆ ಬೆಸೆದುಕೊಂಡಿದ್ದು ಸದ್ಗುಣ ಮತ್ತು ಭಕ್ತಿಯ ಮುರಿಯದ ಸರಪಳಿಯನ್ನು ರೂಪಿಸಿದವು. ಪಿತೃಪುರುಷರು ರಾಮ, ವಸಿಷ್ಠ, ಕಾಕ್ಷಸೇನ, ಮರುತ, ಬ್ರಹ್ಮದತ್ತ, ಮಿತ್ರಸಾಹ, ಸುದ್ಯುಮ, ಸಹರಚಿತ್ತ, ಶತದ್ಯುಮ್ನ, ಸುಮನ್ಯು, ದಿತಿಮತ್, ಮದಿರಸ್ವ,
ಲೋಮಪದ ಭಾಗೀರಥ ಪ್ರತಿಯೊಂದು ದಾನ ಮತ್ತು ಭಕ್ತಿಯ ಹಾದಿಯಲ್ಲಿ ನಡೆದವರಿಗೆ ಕಾಯುತ್ತಿದ್ದ ಪ್ರತಿಫಲಗಳ ಒಂದು ಪ್ರಕಾಶಮಾನವಾದ ಉದಾಹರಣೆಯಾಗಿದೆ. ರಾತ್ರಿ ಆಳವಾಗುತ್ತಿದ್ದಂತೆ ಯುಧಿಷ್ಠಿರನ ಮನಸ್ಸು ಆಶ್ಚರ್ಯ ಮತ್ತು ಭಯದಿಂದ ತುಂಬಿತು. ಆತನು ತನ್ನ ಮುಂದೆ ಸದ್ಗುಣಕ್ಕೆ ಪ್ರತಿಫಲ ನೀಡುವ ಸದಾಚಾರವು ತನ್ನ ಇಚ್ಛೆಯನ್ನು ಮೀರಿದ ಪ್ರದೇಶಗಳಿಗೆ ಕರೆದೊಯ್ಯುವ ಜಗತ್ತನ್ನು ನೋಡಿದನು. ಪಾಂಡನ ಹಿರಿಯ ಮಗಳ ಯುಧಿಷ್ಠಿರನ ಸುತ್ತಲೂ ನೆರೆದಿದ್ದ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾ ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಆತ ಕುತೂಹಲ ಮತ್ತು ಗೌರವದ ಗಾಳಿಯಲ್ಲಿ ಕುಳಿತಿದ್ದನು. ಆತನ ಕಣ್ಣುಗಳು ಬಾಲ್ಯದಿಂದಲೂ ತನಗೆ ಮಾರ್ಗದರ್ಶಕರಾಗಿದ್ದ ಬುದ್ಧಿವಂತ ಮತ್ತು ಪೂಜ್ಯ ಕುಲಪತಿಯಾದ ಭೀಷ್ಮನ ಮೇಲೆ ಕೇಂದ್ರೀಕೃತವಾಗಿದ್ದವು. ಮಹಾರಾಜರೇ, ನಾನು ಸ್ವರ್ಗಕ್ಕೆ ಏರಿದ ಆ ರಾಜರ ಹೆಸರುಗಳನ್ನು ನಿಮ್ಮಿಂದ ಕೇಳಿದ್ದೇನೆ. ಉಡುಗೊರೆಯ ಧರ್ಮವನ್ನು ಅನುಸರಿಸುವ ಮೂಲಕ ಸತ್ಯದ ಪ್ರತಿಜ್ಞೆಯನ್ನು ಪಾಲಿಸುವಲ್ಲಿ ನೀವು ದೊಡ್ಡ ಶಕ್ತಿಯನ್ನು ಹೊಂದಿದ್ದೀರಿ. ನಾನು ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸುತ್ತೇನೆ ಎಂದು ಯುಧಿಷ್ಠಿರನು ಗೌರವದಿಂದ ತುಂಬಿದ ಧ್ವನಿಯಲ್ಲಿ ಪ್ರಾರಂಭಿಸಿದನು. ಅವನ ಮಾತುಗಳು ಉತ್ತರಕ್ಕಾಗಿ ಕಾಯುತ್ತಿರುವ ಪ್ರಶ್ನೆಯಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಭೀಷ್ಮನ ಕಣ್ಣುಗಳು ತಲೆಯಾಡಿಸಿದಂತೆ ತಿಳುವಳಿಕೆಯಿಂದ ನಿಲುಗಿದವು. ಹೇ ಕುಂತಿಯ ಮಗನೇ, ಕೇಳು ಎಂದು ತನ್ನ ಮೃದುವಾದ ಆದರೆ ದೃಢವಾದ ಧ್ವನಿಯಲ್ಲಿ ಹೇಳಿದನು. ನಾನು ನಿನಗೆ ಉಡುಗೊರೆಗಳ ವಿಷಯದ ಬಗ್ಗೆ ವಿವರವಾಗಿ ಹೇಳುತ್ತೇನೆ. 5 ರೀತಿಯ ಉಡುಗೊರೆಗಳಿವೆ ಮತ್ತು ನಾನು ನಿನಗೆ ಪ್ರತಿಯೊಂದನ್ನೂ ವಿವರಿಸುತ್ತೇನೆ. ಅವನು ಆಳವಾದ ಉಸಿರನ್ನು ತೆಗೆದುಕೊಂಡನು. ಮುಂದುವರಿಯುವ ಮೊದಲು ತನ್ನ ಆಲೋಚನೆಗಳನ್ನು ಸಂಗ್ರಹಿಸಿದನು. ಮೊದಲ ರೀತಿಯ ಉಡುಗೊರೆಯನ್ನು ಯೋಗ್ಯತೆಯ ಬಳಕೆಯಿಂದ ಮಾಡಲಾಗುತ್ತದೆ. ಭೀಷ್ಮ ಪ್ರಾರಂಭಿಸಿದ ಪವಿತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಲು ಮತ್ತು ಬೋಧಿಸಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಬ್ರಾಹ್ಮಣರಿಗೆ ಉಡುಗೊರೆ ನೀಡಿದಾಗ, ಇದು ಹಾಗೆ ಮಾಡುವುದರಿಂದ ಒಬ್ಬರು ಈ ಜಗತ್ತಿನಲ್ಲಿ ಖ್ಯಾತಿಯನ್ನು ಮತ್ತು ಮುಂದಿನದರಲ್ಲಿ ದೊಡ್ಡ ಸಂತೋಷವನ್ನು ಪಡೆಯುತ್ತಾರೆ. ಅವರು ತಮ್ಮ ಮುಂದೆ ಸಭೆಯನ್ನು ಸಮೀಕ್ಷೆ ಮಾಡುತ್ತಾ ವಿರಾಮಗೊಳಿಸಿದರು, ಆದರೆ ಲಾಭದ ಬಯಕೆಯಿಂದಲೂ ಉಡುಗೊರೆಗಳನ್ನು ನೀಡಬಹುದು. ಅವರು ಮುಂದುವರಿಸಿದರು, ಇದು ಯಾರಿಗಾದರೂ ಅವರು ಕೇಳಿದ್ದರಿಂದ ಬಹುಶಃ ಬಹುಮಾನ ಅಥವಾ ಅನುಗ್ರಹದ ಭರವಸೆಗಳೊಂದಿಗೆ ನೀಡಿದಾಗ, ಅಥವಾ ಕೆಲವೊಮ್ಮೆ ಜನರು ಅಭ್ಯಾಸದಿಂದ ಹೊರಗುಳಿಯುತ್ತಾರೆ, ಏಕೆಂದರೆ ಅದು ಅವರ ಸ್ವಭಾವದ ಭಾಗವಾಗಿದೆ. ಅವರು ಮಾತನಾಡುವಾಗ ಹಿಂದಿನ ಅನುಭವಗಳನ್ನು ನೆನಪಿಸಿಕೊಳ್ಳುವಂತೆ ಭೀಷ್ಮನ ಕಣ್ಣುಗಳು ಸ್ವಲ್ಪ ಮಬ್ಬಾಗಿ ಕಾಣುತ್ತಿದ್ದವು. ನಂತರ ಭಯದಿಂದ ಮಾಡಿದ ಉಡುಗೊರೆಗಳಿವೆ, ಅವರು ಹೇಳಿದರು. ಅವರ ಧ್ವನಿಯು ಹೆಚ್ಚು ಗಂಭೀರವಾದ ಧ್ವನಿಯನ್ನು ತೆಗೆದುಕೊಳ್ಳುತ್ತದೆ. ಇದು ಯಾರಾದರೂ ಹಾನಿ ಅಥವಾ ತೊಂದರೆ ಉಂಟುಮಾಡುವ ಯಾರಿಗಾದರೂ ಕೊಡುವಾಗ ಬುದ್ಧಿವಂತ ಮತ್ತು ವಿದ್ಯಾವಂತ ವ್ಯಕ್ತಿಯೂ ಸಹ ಸ್ವಯಂ ಸಂರಕ್ಷಣೆಯಿಂದ ಅಂತಹ ಉಡುಗೊರೆಗಳನ್ನು ಮಾಡಬಹುದು. ಆದರೆ ಅತ್ಯಂತ ಉದಾತ್ತ ರೀತಿಯ ಉಡುಗೊರೆಯನ್ನು ಮುಕ್ತ ಆಯ್ಕೆಯಿಂದ ಮಾಡಲಾಗುತ್ತದೆ ಎಂದು ಭೀಷ್ಮನ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತಾ ಘೋಷಿಸಿದವು. ಒಬ್ಬರು ತಮಗೆ ಪ್ರಿಯವಾದ ಯಾರಿಗಾದರೂ ಪ್ರತಿಫಲ ಅಥವಾ ಅನುಗ್ರಹದ ನಿರೀಕ್ಷೆಯಿಲ್ಲದೆ ನೀಡುವುದೇ ಇದು ಪ್ರೀತಿ ಮತ್ತು ವಾತ್ಸಲ್ಯದ ಸಂಕೇತವಾಗಿದೆ. ಒಬ್ಬರು ಇನ್ನೊಬ್ಬರ ಯೋಗಕ್ಷೇಮವನ್ನು ಗೌರವಿಸುತ್ತಾರೆ ಎಂಬುದನ್ನು ತೋರಿಸುವ ಒಂದು ಮಾರ್ಗವಾಗಿದೆ. ಮತ್ತು ಅಂತಿಮವಾಗಿ ಕರುಣೆಯಿಂದ ಮಾಡಿದ ಉಡುಗೊರೆಗಳಿವೆ ಎಂದು ಅವರು ತೀರ್ಮಾನಿಸಿದರು. ಸಹಾನುಭೂತಿ ಮತ್ತು ದಯೆಯಿಂದ ಪ್ರೇರೇಪಿಸಲ್ಪಟ್ಟ ಬಡ ಮತ್ತು ಅಗತ್ಯವಿರುವ ಯಾರಿಗಾದರೂ ಒಬ್ಬರು ನೀಡುವಾಗ, ಇದು ಅಂತಹ ಉಡುಗೊರೆಗಳು ಸ್ವೀಕರಿಸುವವರಿಗೆ ಮಾತ್ರವಲ್ಲದೆ ನೀಡುವವರಿಗೂ ಸಂತೋಷವನ್ನು ತರುತ್ತವೆ. ಭೀಷ್ಮನು ಮಾತನಾಡುವುದನ್ನು ಮುಗಿಸಿದಾಗ ಸಭೆಯ ಮೇಲೆ ಒಂದು ನಿಶ್ಚಲತೆಯ ಭಾವವು ಬಿದ್ದಿತು. ಯುಧಿಷ್ಠಿರನ ಕಣ್ಣುಗಳು ತಿಳುವಳಿಕೆಯಿಂದ ವಿಶಾಲವಾಗಿದ್ದವು. ಅವನ ಮುಖವು ಅವನಿಗೆ ನೀಡಿದ ಬುದ್ಧಿವಂತಿಕೆಗಾಗಿ ಅವನ ಕೃತಜ್ಞತೆಯ ಆಳವನ್ನು ಪ್ರತಿಬಿಂಬಿಸುತ್ತಿತ್ತು. ಕುಲಪತಿಯ ಮಾತುಗಳು ಸೌಮ್ಯವಾದ ಮಳೆಯಂತೆ ಇದ್ದವು, ಜನರನ್ನು ಪೋಷಿಸುತ್ತಿದ್ದವು ಮತ್ತು ಉಲ್ಲಾಸಗೊಳಿಸುತ್ತಿದ್ದವು. ದೊಡ್ಡ ಸಂಕಟದ ನಡುವೆಯೂ
ರಾಜ ಯುಧಿಷ್ಠಿರನು ತನ್ನ ಪೂಜ್ಯ ಅಜ್ಜ ಭೀಷ್ಮನ ಕಡೆಗೆ ತಿರುಗಿ ಮಾರ್ಗದರ್ಶನ ಮತ್ತು ಬುದ್ಧಿವಂತಿಕೆಯನ್ನು ಕೋರಿದನು. ರಾಜನ ಮಾತುಗಳು ಗೌರವ ಮತ್ತು ಹಂಬಲದಿಂದ ತುಂಬಿದವು. ಓ ಅಜ್ಜಿ, ನೀವು ಮಹಾನ್ ಬುದ್ಧಿವಂತಿಕೆಯನ್ನು ಹೊಂದಿದ್ದೀರಿ. ನೀವು ಕಲಿಕೆಯ ಎಲ್ಲಾ ಶಾಖೆಗಳೊಂದಿಗೆ ಸಂಪೂರ್ಣವಾಗಿ ಪರಿಚಿತರಾಗಿದ್ದೀರಿ. ಧರ್ಮ ಮತ್ತು ಲಾಭದೊಂದಿಗೆ ಬೆಸೆದುಕೊಂಡಿರುವ ಇನ್ನು ಮುಂದೆ ಸಂತೋಷಕ್ಕೆ ಕಾರಣವಾಗುವ ಮತ್ತು ಎಲ್ಲಾ ಜೀವಿಗಳಿಗೆ ಆಶ್ಚರ್ಯದಿಂದ ತುಂಬಿರುವ ಪ್ರವಚನಗಳನ್ನು ನಿಮ್ಮಿಂದ ಕೇಳಲು ನಾನು ಬಯಸುತ್ತೇನೆ. ರಾಜನ ಮಾತುಗಳನ್ನು ಕೇಳುವಾಗ ಭೀಷ್ಮನ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಿದ್ದರು. ಅವನು ಯುಧಿಷ್ಠಿರ ಮತ್ತು ಅವನ ಸಹೋದರರ ಬಗ್ಗೆ ಪ್ರೀತಿಯಿಂದ ತುಂಬಿದ್ದನು ಮತ್ತು ಇದು ಪವಿತ್ರ ಕಥೆಯನ್ನು ಹಂಚಿಕೊಳ್ಳುವ ಸಮಯ ಎಂದು ಅವನಿಗೆ ತಿಳಿದಿತ್ತು. ನಾನು ಖಂಡಿತವಾಗಿಯೂ ನಿಮಗೆ ಸಂತೋಷಕರವಾದ ಪ್ರವಚನಗಳನ್ನು ಪಠಿಸುತ್ತೇನೆ ಎಂದು ಭೀಷ್ಮನು ಹೇಳಿದನು. ಈ ವಿಷ್ಣುವಿನ ಶಕ್ತಿಯ ವಿಷಯದ ಬಗ್ಗೆ ಹಿಂದಿನ ದಿನಗಳಲ್ಲಿ ಮತ್ತು ನನ್ನ ಗುರುಗಳಿಂದ ನಾನು ಕೇಳಿದ್ದೇನೆ. ಭೀಷ್ಮನು ಕೃಷ್ಣನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಅವನು 10 ಮತ್ತು 2 ವರ್ಷಗಳ ಕಾಲ ವ್ರತವನ್ನು ಕೈಗೊಂಡಿದ್ದನು. ಆ ಸದ್ಗುಣಶೀಲನು ದೀಕ್ಷಾಸ್ನಾನವನ್ನು ಅನುಭವಿಸಿದ್ದನು ಮತ್ತು ಅವನ ತಪಸ್ಸು ಎಷ್ಟು ತೀವ್ರವಾಗಿತ್ತೆಂದರೆ ಅದು ದೇವರುಗಳಿಗೆ ಯೋಗ್ಯವಾಗಿದೆ ಎಂದು ಹೇಳಲಾಗುತ್ತಿತ್ತು. ಕೃಷ್ಣನು ತನ್ನ ಪರ್ವತ ಸಿಂಹಾಸನದ ಮೇಲೆ ಕುಳಿತಾಗ ಅವನ ಶಿಷ್ಯರು ಮತ್ತು ಮಹಾನ್ ಋಷಿಗಳಾದ ನಾರದ, ಪರ್ವತ, ದೌವ್ಯ, ದೇವಲ, ಕಶ್ಯಪ, ಹಸ್ತಿಕಶ್ಯಪ ಮತ್ತು ಇತರ ಅನೇಕರಿಂದ ಸುತ್ತುವರಿದಿದ್ದನು. ಅವನ ಬಾಯಿಂದ ಬೆಂಕಿ ಹೊರಹೊಮ್ಮಿತು. ಆ ಬೆಂಕಿಯು ಹಿಂದೆಂದೂ ಯಾರೂ ನೋಡಿರದಂಥದ್ದಾಗಿತ್ತು. ಅದು ತನ್ನ ಹಾದಿಯಲ್ಲಿದ್ದ ಪರ್ವತಗಳು, ಮರಗಳು, ಪಕ್ಷಿಗಳು, ಮೃಗಗಳು ಮತ್ತು ಅವುಗಳ ಮೇಲೆ ವಾಸಿಸುತ್ತಿದ್ದ ಜೀವಿಗಳನ್ನೂ ಸಹ ಸೇವಿಸಿತು. ಪರ್ವತದ ಶಿಖರವು ನಿರ್ಜನವಾಯಿತು. ಎಲ್ಲಾ ಜೀವರಾಶಿಗಳು ಇಲ್ಲವಾದವು. ಆದರೆ ಕೃಷ್ಣನು ಸೌಮ್ಯವಾದ ನೋಟದಿಂದ ಪರ್ವತವನ್ನು ಅದರ ಹಿಂದಿನ ಸ್ಥಿತಿಗೆ ಮರಳಿ ತಂದನು. ಹೂವುಗಳು ಮತ್ತೊಮ್ಮೆ ಅರಳಿದವು, ಪಕ್ಷಿಗಳು ಸಿಹಿ ಮಧುರವನ್ನು ಹಾಡಿದವು ಮತ್ತು ಪ್ರಾಣಿಗಳು ಮುಕ್ತವಾಗಿ ತಿರುಗಾಡುತ್ತಿದ್ದವು. ಋಷಿಮುನಿಗಳು ಈ ದೃಶ್ಯವನ್ನು ನೋಡಿ ಆಶ್ಚರ್ಯಚಕಿತರಾದವು. ಅವರು ಹಿಂದೆಂದೂ ಈ ರೀತಿ ಏನನ್ನೂ ನೋಡಿರಲಿಲ್ಲ. ಅವರ ಕೂದಲುಗಳು ಕೊನೆಗೂ ನಿಂತವು. ಅವರ ದೃಷ್ಟಿ ಕಣ್ಣೀರಿನಿಂದ ಮಸುಕಾಗಿತ್ತು. ಅವರು ಕೃಷ್ಣನ ಶಕ್ತಿಯ ಆಶ್ಚರ್ಯವನ್ನು ನೋಡಿದರು. ಮಧುವಿನ ವಿನಾಶಕ ನಾರಾಯಣನು ಅವರನ್ನು ಉದ್ದೇಶಿಸಿ, ನಿಮ್ಮ ಹೃದಯಗಳನ್ನು ಏಕೆ ಆಶ್ಚರ್ಯಪಡಿಸಿದೆ? ನಾನು ಎಲ್ಲ ಲೋಕಗಳನ್ನು ಸೃಷ್ಟಿಸಿ ಮತ್ತೆ ಅವುಗಳನ್ನು ನಾಶಪಡಿಸುತ್ತೇನೆ. ನಾನು ಚಳಿಗಾಲ, ಬೇಸಿಗೆ ಮತ್ತು ಮಳೆಯ ಕಾಲ ಎಲ್ಲಾ ಜೀವಿಗಳಲ್ಲಿ ಚಲಿಸುವ ಮತ್ತು ನಿಶ್ಚಲ ನಾನು ತಂದೆ, ತಾಯಿ, ಮಾಸ್ಟರ್ ಮತ್ತು ಮೂಲರ್ಷಿಗಳು ತಮ್ಮ ಅನುಮಾನವನ್ನು ನಾರಾಯಣನಿಗೆ ವಿವರಿಸಿದರು. ನಾವು ನಿಮ್ಮ ಬಾಯಿಂದ ಹರಿಯುವ ಬೆಂಕಿಯನ್ನು ನೋಡಿದ್ದೇವೆ. ಅದರ ಮಾರ್ಗದಲ್ಲಿ ಎಲ್ಲವನ್ನೂ ಸೇವಿಸುತ್ತಿದ್ದೇವೆ. ನಾವು ಆಶ್ಚರ್ಯ ಮತ್ತು ಅನುಮಾನಗಳಿಂದ ತುಂಬಿಕೊಂಡಿದ್ದೇವೆ. ಓ ಎಲ್ಲ ಮಂಗಳಕರ ಮೂಲ, ಈ ಅನುಮಾನವನ್ನು ಪರಿಹರಿಸುವುದು ನಮಗೆ ಒಳ್ಳೆಯದು. ಕೃಷ್ಣನ ತಂದೆ ವಾಸುದೇವ ಮಧ್ಯ ಪ್ರವೇಶಿಸಿ ಪ್ರತಿಜ್ಞೆ ಮತ್ತು ತಪಸ್ಸನ್ನು ಆಚರಿಸುವ ತನ್ನ ಸ್ವಂತ ಕಥೆಯನ್ನು ಹಂಚಿಕೊಂಡರು. ತನ್ನ ಬಾಯಿಯಿಂದ ಹೊರಹೊಮ್ಮಿದ ಬೆಂಕಿಯು ನಿಜಕ್ಕೂ ವಿಷ್ಣುವಿನ ಶಕ್ತಿಯಾಗಿದೆ ಎಂದು ಆತ ವಿವರಿಸಿದನು. ಸಿದ್ಧರು ಮತ್ತು ಚರಣರು ವಾಸಿಸುತ್ತಿದ್ದ ಹಿಮಾವತ ಭವ್ಯವಾದ ಪರ್ವತಗಳಲ್ಲಿ ಒಂದು ಭವ್ಯವಾದ ದೃಶ್ಯವು ಅನಾವರಣಗೊಂಡಿತು. ಎಲ್ಲ ದೇವತೆಗಳ ನೀತಿವಂತ ದೇವರು ಶಿವ ಎಂದು ಕರೆಯಲ್ಪಡುವ ಮಹಾದೇವನು ಧ್ಯಾನದಲ್ಲಿ ಕುಳಿತಿದ್ದನು. 100 ಪ್ರೇತ ಜೀವಿಗಳಿಂದ ಸುತ್ತುವರಿದಿದ್ದನು. ಅವರು ನೋಡುವವರ ಕಣ್ಣಿಗೆ ವೈವಿಧ್ಯಮಯ ಅಂಶಗಳನ್ನು ಪ್ರಸ್ತುತಪಡಿಸಿದರು. ಕೆಲವು ಸಿಂಹಗಳು, ಹುಲಿಗಳು ಅಥವಾ ಆನೆಗಳಂತಹ ಮುಖಗಳನ್ನು ಹೊಂದಿದ್ದವು. ಆದರೆ ಇತರರು ನರಿಗಳು, ಪರ್ಡಸ್ ಅಥವಾ ಮಂದಗಳನ್ನು ಹೋಲುತ್ತಿದ್ದರು. ಆಕಾಶದ ಹೂವುಗಳು ಮತ್ತು ಧೂಪದ್ರವ್ಯದ ಸಿಹಿಯಾದ ಸುವಾಸನೆಯಿಂದ ಗಾಳಿಯು ತುಂಬಿತ್ತು ಮತ್ತು ಕಣಿವೆಗಳ ಮೂಲಕ ಆಕಾಶ ವಾದ್ಯಗಳ ಶಬ್ದಗಳು ಪ್ರತಿಧ್ವನಿಸುತ್ತಿದ್ದವು. ಮಾರುತರು, ವಾಸುಗಳು, ಸಾಧ್ಯರು, ವಿಶ್ವದೇವರು ಮತ್ತು ಯಕ್ಷರು ಸೇರಿದಂತೆ
ತಮ್ಮ ಪ್ರಮುಖ ಬೀಜವನ್ನು ಸೆಳೆದಿದ್ದ ಮಹಾನಶಿಗಳು ಯೋಗದಲ್ಲಿ ಕೇಂದ್ರೀಕೃತವಾದ ಮನಸ್ಸನ್ನು ಹೊಂದಿ ಆ ಪರ್ವತದ ಮೇಲೆ ವಾಸಿಸುತ್ತಿದ್ದರು. ಅತ್ಯುತ್ತಮ ಖನಿಜಗಳಿಂದ ಅಲಂಕೃತನಾದ ಮಹಾದೇವನು ಒಂದು ಶಿಖರದ ಮೇಲೆ ಕುಳಿತಿದ್ದಾಗ ಅವನ ಪವಿತ್ರ ದಾರವು ಹಾವಿನಿಂದ ಕೂಡಿತ್ತು. ಅವನ ತೋಳುಗಳು ಕೆಂಪು ಅಂದದಗಳಿಂದ ಅಲಂಕೃತವಾಗಿದ್ದವು ಮತ್ತು ಅವನ ಗಡ್ಡವು ಹಸಿರು ಬಣ್ಣದ್ದಾಗಿತ್ತು. ಅವನು ತನ್ನ ತಲೆಯ ಮೇಲೆ ಮಡಿಕೇರುಗಳನ್ನು ಕಟ್ಟಿಕೊಂಡಿದ್ದನು ಮತ್ತು ಅವನ ಭಯಾನಕ ಗುಣಲಕ್ಷಣಗಳು ದೇವರ ಎಲ್ಲಾ ಶತ್ರುಗಳ ಹೃದಯಗಳಲ್ಲಿ ಭಯವನ್ನು ಪ್ರೇರೇಪಿಸಿದವಿದ್ದಕ್ಕಿದ್ದಂತೆ ಮಹಾದೇವನ ಸಂಗಾತಿಯಾದ ಹಿಮಾವತನ ಮಗಳಾದ ಉಮಾ ಮಹಾದೇವತೆಯ ಸಹಚರರಾದ ಪ್ರೇತಾತ್ಮಗಳ ಪತ್ನಿಯರಿಂದ ಸುತ್ತುವರೆದ ಅವನ ಬಳಿಗೆ ಬಂದಳು. ಅವಳ ವೇಷಭೂಷಣವು ತನ್ನ ಒಡೆಯನಂತೆ ಇತ್ತು ಮತ್ತು ಅವಳು ಪ್ರತಿ ತೀರ್ಥದ ನೀರಿನಿಂದ ತುಂಬಿದ ಜಾರ್ ಅನ್ನು ಹಿಡಿದಳು. ಅವಳು ಹತ್ತಿರವಾಗುತ್ತಿದ್ದಂತೆ ಅವಳು ಎಲ್ಲಾ ಕಡೆಗಳಲ್ಲಿ ಹೂವುಗಳನ್ನು ಸುರಿದಳು ಮತ್ತು ವಿವಿಧ ರೀತಿಯ ಸಿಹಿ ಸುಗಂಧ ದ್ರವ್ಯಗಳನ್ನು ಚದುರಿಸಿದಳು. ನಗುತ್ತಿರುವ ತುಟಿಗಳಿಂದ ಮತ್ತು ತಮಾಷೆ ಆಡುವ ಬಯಕೆಯಿಂದ ಉಮಾ ತನ್ನ 2 ಸುಂದರವಾದ ಕೈಗಳನ್ನು ಬಳಸಿ ಮಹಾದೇವನ ಕಣ್ಣುಗಳನ್ನು ಹಿಂದಿನಿಂದ ಮುಚ್ಚಿಕೊಂಡಳು. ಅವನ ಕಣ್ಣುಗಳು ಹೀಗೆ ಮುಚ್ಚಿದ ತಕ್ಷಣ ಎಲ್ಲಾ ಪ್ರದೇಶಗಳು ಕತ್ತಲೆಯಾದವು ಮತ್ತು ಬ್ರಹ್ಮಾಂಡದ ಎಲ್ಲೆಡೆ ಜೀವನವು ಅಳಿವಿನಂಚಿನಲ್ಲಿದೆ ಎಂದು ತೋರುತ್ತದೆ. ಹೋಮ ವಿಧಿಗಳು ಸ್ಥಗಿತಗೊಂಡವು ಮತ್ತು ಬ್ರಹ್ಮಾಂಡವು ಇದ್ದಕ್ಕಿದ್ದಂತೆ ಪವಿತ್ರ ವಶತದಿಂದ ವಂಚಿತವಾಯಿತು. ಜೀವಿಗಳು ಹಾಸ್ಯಚಿತ್ರದಿಂದ ಮತ್ತು ಭಯದಿಂದ ತುಂಬಿ ಹೋದವು, ಏಕೆಂದರೆ ಮಹಾದೇವನ ಕಣ್ಣುಗಳು ಮುಚ್ಚಿದಾಗ ಬ್ರಹ್ಮಾಂಡವು ಸೂರ್ಯಹಿತವಾದಂತೆ ತೋರುತ್ತಿತ್ತು. ಆದರೆ ಶೀಘ್ರದಲ್ಲೇ ಮಹಾದೇವನ ಹಣೆಯಿಂದ ಬಲವಾದ ಮತ್ತು ಹೊಳೆಯುವ ಬೆಂಕಿಯ ಜ್ವಾಲೆಯು ಹೊರಹೊಮ್ಮಿತು ಮತ್ತು ಇನ್ನೊಂದು ಸೂರ್ಯನನ್ನು ಹೋಲುವ 3ನೇ ಕಣ್ಣು ಅದರ ಮೇಲೆ ಕಾಣಿಸಿಕೊಂಡಿತು. ಆ ಕಣ್ಣು ಯುಗದ ಬೆಂಕಿಯಂತೆ ಹೊಳೆಯಿತು ಮತ್ತು ಪರ್ವತವನ್ನು ನುಂಗಲು ಪ್ರಾರಂಭಿಸಿತು. ಹಿಮಾವತನ ದೊಡ್ಡ ಕಣ್ಣಿನ ಮಗಳು ಏನಾಯಿತು ಎಂಬುದನ್ನು ನೋಡುತ್ತಾ ಹೊತ್ತಿ ಉರಿಯುತ್ತಿರುವ ಬೆಂಕಿಯನ್ನು ಹೋಲುವ 3ನೇ ಕಣ್ಣನ್ನು ಹೊಂದಿದ್ದ ಮಹಾದೇವನಿಗೆ ತಲೆಬಾಗಿದಳು. ಪರ್ವತದ ಕಾಡುಗಳು ಎಲ್ಲಾ ಕಡೆಗಳಲ್ಲಿ ಉರಿಯುತ್ತಿರುವಾಗ ಅವರ ವಾಸ ಮತ್ತು ನೇಯವಾದ ಕಾಂಡಗಳ ಇತರ ಮರಗಳು ಮತ್ತು ಅವುಗಳ ಸಂತೋಷಕರ ಪಾದರಕ್ಷೆಗಳು ಮತ್ತು ವೈವಿಧ್ಯಮಯ ಅತ್ಯುತ್ತಮ ಔಷಧೀಯ ಗಿಡಮೂಲಿಕೆಗಳೊಂದಿಗೆ ಅವಳು ಅಲ್ಲಿ ನಿಂತಳು. ಹೆದರಿಕೆಯಿಂದ ತುಂಬಿದ ಜಿಂಕೆ ಮತ್ತು ಇತರ ಪ್ರಾಣಿಗಳ ಹಿಂಡು ಹರ ಕುಳಿತಿದ್ದ ಸ್ಥಳಕ್ಕೆ ಬಂದು ತನ್ನ ರಕ್ಷಣೆಯನ್ನು ಕೋರಿದವು. ಆ ಜೀರಿಗಳು ಅದನ್ನು ಬಹುತೇಕ ತುಂಬಿಕೊಂಡಿದ್ದರಿಂದ ಮಹಾನ್ ದೇವತೆ ಹಿಮ್ಮೆಟ್ಟುವಿಕೆಯು ವಿಚಿತ್ರವಾದ ಸೌಂದರ್ಯದಿಂದ ಹೊಳೆಯಿತು. ಈ ಮಧ್ಯೆ ಆ ಬೆಂಕಿ ವಿಪರೀತವಾಗಿ ಉಬ್ಬಿಕೊಂಡಿತು, ಆಕಾಶಕ್ಕೆ ಏರಿತು ಮತ್ತು ಕೊನೆಗೊಂಡಿತು. ದೈವಿಕ ಕ್ಷೇತ್ರದಲ್ಲಿ 4 ಮುಖಗಳನ್ನು ಹೊಂದಿರುವ ಪ್ರಬಲ ದೇವರು ಮಹೇಶ್ವರ ಮತ್ತು ಸೌಂದರ್ಯ ಮತ್ತು ಸಹಾನುಭೂತಿಯ ದೇವತೆಯಾದ ಉಮಾ ನಡುವೆ ಪವಿತ್ರ ಸಂಭಾಷಣೆ ನಡೆಯಿತು. ಈ ದೃಶ್ಯವನ್ನು ದೇವರಿಗೆ ಪೂಜ್ಯವಾದ ಸ್ಮಶಾನದಲ್ಲಿ ಸ್ಥಾಪಿಸಲಾಯಿತು. ಅಲ್ಲಿ ಅವರು ಆಗಾಗ್ಗೆ ಆಧ್ಯಾತ್ಮಿಕ ಸಾಂತ್ವನವನ್ನು ಹುಡುಕುತ್ತಾ ಅಲೆದಾಡುತ್ತಿದ್ದರು. ಮಹೇಶ್ವರನನ್ನು ಸಮೀಪಿಸುತ್ತಿದ್ದಂತೆ ಪೂರ್ವ, ಉತ್ತರ, ಪಶ್ಚಿಮ ಮತ್ತು ದಕ್ಷಿಣದ ಕಡೆಗೆ 4 ಮುಖಗಳನ್ನು ಹೊಂದಿರುವ ಆತನ ಭವ್ಯವಾದ ರೂಪವನ್ನು ಗಮನಿಸದಿರಲು ಆಕೆಗೆ ಸಾಧ್ಯವಾಗಲಿಲ್ಲ. ಪ್ರತಿಯೊಂದು ಮುಖವೂ ಶಕ್ತಿ ಮತ್ತು ಪರೋಪಕಾರದ ಸೆಳವು ಹರಡಿತು. ದೇವರ ಬಹುಮುಖಿ ಸ್ವಭಾವವನ್ನು ಪ್ರತಿಬಿಂಬಿಸುತ್ತದೆ. ಬ್ರಹ್ಮಾಂಡದಾದ್ಯಂತ ಹರಡಿರುವ ಸೌಂದರ್ಯದ ಧಾನ್ಯಗಳಿಂದ ಬ್ರಹ್ಮನು ಸೃಷ್ಟಿಸಿದ ಸುಂದರ ಮಹಿಳೆ ತಿಲೋತ್ತಮವನ್ನು ನೋಡುವ ತೀವ್ರ ಬಯಕೆಯಿಂದಾಗಿ ತಾನು ಚತುರ್ಮುಖಿಯಾಗಿದ್ದೇನೆ ಎಂದು ಮಹೇಶ್ವರನು ಉಮಾಗೆ ವಿವರಿಸಿದನು. ತಿಲೋತ್ತಮಳು ತನ್ನ ಅಪ್ರತಿಮ ಸೌಂದರ್ಯ ಮತ್ತು ಆಕರ್ಷಕ ನಗುವಿನಿಂದ ಮಹೇಶ್ವರನನ್ನು ತನ್ನ ಸೌಂದರ್ಯದಿಂದ ಪ್ರಲೋಭಿಸಿದ್ದಳು. ಆಕೆ ವಿವಿಧ ದಿಕ್ಕುಗಳಲ್ಲಿ ತಿರುಗಿದಾಗ
ಮಹೇಶ್ವರನ ಹೊಸ ಮುಖವು ಹೊರಹೊಮ್ಮುತ್ತದೆ. ಪ್ರತಿಯೊಂದು ಅವನ ಮಿತಿಯಿಲ್ಲದ ಪ್ರೀತಿ ಮತ್ತು ಭಕ್ತಿಯನ್ನು ಪ್ರತಿಬಿಂಬಿಸುತ್ತವೆ. ದೇವರ 4 ಮುಖಗಳು ಬ್ರಹ್ಮಾಂಡವನ್ನು ವಿವಿಧ ಅಂಶಗಳಿಂದ ಆಳುವ ಅವನ ಸಾಮರ್ಥ್ಯವನ್ನು ಸಂಕೇತಿಸುತ್ತವೆ. ಸಾರ್ವಭೌಮತ್ವ, ಪೂರ್ವ, ಆಧ್ಯಾತ್ಮಿಕ ಸಂಪರ್ಕ, ಉತ್ತರ, ಶುಭ, ಪಶ್ಚಿಮ ಮತ್ತು ವಿನಾಶ, ದಕ್ಷಿಣ. ಮಹೇಶ್ವರನ ಕಥೆಯಿಂದ ಕುತೂಹಲಗೊಂಡ ಉಮಾ ತನ್ನ ವಾಹನದ ಆಯ್ಕೆಯ ಬಗ್ಗೆ ಕೇಳಿದ. ಭವ್ಯವಾದ ಬೋವಿನ ಗೂಳಿ. ಮಹೇಶ್ವರನು, ಈ ಗೂಳಿಯು ಒಂದು ಕಾಲದಲ್ಲಿ ಬ್ರಹ್ಮನಿಂದ ಹೇರಳವಾದ ಹಾಲು ನೀಡಲು ಸೃಷ್ಟಿಸಲ್ಪಟ್ಟ ಸುರಭಿ ಎಂಬ ಆಕಾಶದ ಹಸುವಾಗಿತ್ತು ಎಂದು ಬಹಿರಂಗಪಡಿಸಿದನು. ಆದಾಗ್ಯೂ ಆಕೆಯ ಕರುಗಳಲ್ಲಿ ಒಂದು ಆಕಸ್ಮಿಕವಾಗಿ ದೇವರ ದೇಹದ ಮೇಲೆ ನೊರೆ ಉರುಳಿದಾಗ ಅವನು ಕೋಪಗೊಂಡನು ಮತ್ತು ಎಲ್ಲಾ ಕತ್ತೆ ಕ್ಯೂಬಗಳನ್ನು ಸುಟ್ಟು ಹಾಕಿದನು. ಇದರಿಂದಾಗಿ ಅವು ವರ್ಣದಲ್ಲಿ ವೈವಿಧ್ಯಮಯವಾದವು. ಸೃಷ್ಟಿಕರ್ತನಾದ ಬ್ರಹ್ಮನು ಮಧ್ಯಪ್ರವೇಶಿಸಿ ಮಹೇಶ್ವರನಿಗೆ ಗೂಳಿಯನ್ನು ತನ್ನ ಧ್ವಜದ ಮೇಲೆ ಹೊತ್ತ ವಾಹನವಾಗಿ ಮತ್ತು ಸಾಧನವಾಗಿ ಉಡುಗೊರೆಯಾಗಿ ನೀಡಿದನು. ಪ್ರಶ್ನೆಗಳನ್ನು ಕೇಳುವುದನ್ನು ಮುಂದುವರೆಸಿದಾಗ ಮಹೇಶ್ವರನು ತನ್ನ ಇತರ ಸ್ವರ್ಗೀಯ ವಾಸಸ್ಥಳಗಳಿಗಿಂತ ಸ್ಮಶಾನದಲ್ಲಿ ವಾಸಿಸಲು ಆದ್ಯತೆ ನೀಡಿದ ಬಗ್ಗೆ ಆಕೆ ವಿಚಾರಿಸಿದರು. ದೇವರು ವಿವರಿಸಿದನು. ಆತನು ಈ ಪವಿತ್ರ ಸ್ಥಳದಲ್ಲಿ ಸಾಂತ್ವನವನ್ನು ಕಂಡನು. ಅಲ್ಲಿ ಪ್ರೇತ ಜೀವಿಗಳು ಆತನ ಸಹಚರರು ವಾಸಿಸಲು ಇಷ್ಟಪಡುತ್ತಾರೆ. ಆತನು ಆ ಸ್ಮಶಾನವು ಆಲದ ಮರದ ಕೊಂಬೆಗಳು ಮತ್ತು ಹರಿದ ಹೂವುಗಳ ಮಾಲೆಗಳಿಂದ ಅಲಂಕರಿಸಲ್ಪಟ್ಟ ಅಭಯಾರಣ್ಯವಾಗಿದೆ ಎಂದು ನಂಬಿದ್ದನು. ಉಮೆಯ ಕುತೂಹಲವು ಆಕೆಯನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರ ಮತ್ತು ಶೂದ್ರರೆಂಬ 4 ಆದೇಶಗಳ ಕರ್ತವ್ಯಗಳ ಬಗ್ಗೆ ಕೇಳುವಂತೆ ಮಾಡಿತು. ಮಹೇಶ್ವರನು ಕತಿ ಕ್ರಮದ ಪವಿತ್ರ ಜವಾಬ್ದಾರಿಗಳನ್ನು ವಿವರಿಸಲು ಪ್ರಾರಂಭಿಸಿದನು. ತಮ್ಮ ಕರ್ತವ್ಯಗಳನ್ನು ಅನುಸರಿಸುವವರು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಾಧಿಸುತ್ತಾರೆ ಮತ್ತು ಬ್ರಹ್ಮನೊಂದಿಗೆ ಒಂದಾಗುತ್ತಾರೆ ಎಂದು ಒತ್ತಿ ಹೇಳಿದರು. ಬ್ರಾಹ್ಮಣನಿಗೆ ಉಪವಾಸಗಳನ್ನು ಆಚರಿಸುವುದು, ವೇದಗಳನ್ನು ಅಧ್ಯಯನ ಮಾಡುವುದು ಮತ್ತು ಆಚರಣೆಗಳನ್ನು ಮಾಡುವುದು ಕರ್ತವ್ಯವಾಗಿತ್ತು. ಕ್ಷತ್ರಿಯನು ತನ್ನ ಜನರನ್ನು ರಕ್ಷಿಸುವುದು ಮತ್ತು ನ್ಯಾಯವನ್ನು ಎತ್ತಿ ಹಿಡಿಯುವುದು ಕರ್ತವ್ಯವಾಗಿತ್ತು. ಆದರೆ ವೈಶ್ಯನು ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ತೊಡಗಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿದ್ದನು. ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಮಹೇಶ್ವರನು ಪ್ರತಿ ಕ್ರಮದ ಕರ್ತವ್ಯಗಳನ್ನು ವಿವರಿಸುವುದನ್ನು ಮುಂದುವರೆಸಿದನು. ಸಹಾನುಭೂತಿ, ಸತ್ಯತೆ ಮತ್ತು ಸ್ವಯಂ ನಿಯಂತ್ರಣದ ಮಹತ್ವವನ್ನು ಎತ್ತಿ ತೋರಿಸಿದನು. ಕಾಡಿನ ಮಧ್ಯಭಾಗದಲ್ಲಿ ದೇವತೆಯಾದ ಉಮಾ ಎಲ್ಲಾ ಜೀವಿಗಳ ಒಡೆಯನಾದ ಮಹೇಶ್ವರನ ಸಲಹೆಯನ್ನು ಕೇಳಿದಳು. ಈ ಪ್ರಶಾಂತ ಪ್ರದೇಶಗಳಲ್ಲಿ ವಾಸಿಸುವ ಅರಣ್ಯ ಸನ್ಯಾಸಿಗಳು ಅನುಸರಿಸುವ ಪವಿತ್ರ ನಿಯಮಗಳನ್ನು ಅರ್ಥಮಾಡಿಕೊಳ್ಳಲು ಅವಳು ಬಯಸಿದ್ದಳು. ಕೇಂದ್ರೀಕೃತ ಮನಸ್ಸು ಮತ್ತು ವೀಕ್ಷಣಾ ಮನೋಭಾವದಿಂದ ಈ ಏಕಾಂತವಾಸಿಗಳು ನದಿಗಳ ಬುಗ್ಗೆಗಳು ಮತ್ತು ಕಾರಂಜಿಗಳ ನಡುವೆ, ಬೆಟ್ಟಗಳು ಮತ್ತು ಪರ್ವತಗಳ ಮೇಲೆ ಮತ್ತು ಕಾಡುಗಳು ಮತ್ತು ಕಾಡುಗಳಲ್ಲಿ ವಾಸಿಸುತ್ತಿದ್ದರು. ಮಹೇಶ್ವರರು ತಮ್ಮ ರಕ್ಷಣೆಗಾಗಿ ತಮ್ಮ ಮೇಲೆ ಮಾತ್ರ ಅವಲಂಬಿತರಾಗಿದ್ದ ಈ ಅನ್ಯ ಸನ್ಯಾಸಿಗಳ ಕರ್ತವ್ಯಗಳನ್ನು ಪಠಿಸಲು ಪ್ರಾರಂಭಿಸಿದರು. ಅವರು ದಿನಕ್ಕೆ 3 ಬಾರಿ ಸ್ನಾನ ಮಾಡಿದರು, ಪಿತೃಗಳು ಮತ್ತು ದೇವತೆಗಳನ್ನು ಪೂಜಿಸಿದರು, ಪವಿತ್ರ ಬೆಂಕಿಯ ಮೇಲೆ ನೈವೇದ್ಯವನ್ನು ಸುರಿಸಿದರು ಮತ್ತು ಹೋಮ ಆಚರಣೆಗಳನ್ನು ಆಚರಿಸಿದರು. ಅವರು ಇವುಡ ಮತ್ತು ಕ್ಯಾಸ್ಟರ್ ಬೀಜಗಳಿಂದ ಹೊರತೆಗೆಯಲಾದ ಹಣ್ಣುಗಳು, ಬೇರುಗಳು ಮತ್ತು ತೈಲದ ಮೇಲೆ ವಾಸಿಸುತ್ತಿದ್ದರು. ಯೋಗದ ಅಭ್ಯಾಸಗಳನ್ನು ಕರಗತ ಮಾಡಿಕೊಂಡ ನಂತರ ಮತ್ತು ಕಾಮ ಮತ್ತು ಕೋಪದಿಂದ ತಮ್ಮನ್ನು ತಾವು ಮುಕ್ತಗೊಳಿಸಿದ ನಂತರ ಅವರು ವೀರಾಸನ ಭಂಗಿಯಲ್ಲಿ ಕುಳಿತು ಶೀತ, ನೀರು ಮತ್ತು ಬೆಂಕಿಗೆ ಒಡ್ಡಿಕೊಳ್ಳುತ್ತಿದ್ದರು. ಈ ರೆಕ್ರೂಸ್ಗಳು ನೀರು ಅಥವಾ ಗಾಳಿ ಅಥವಾ ಪಾಚಿಯ ಮೇಲೆ ಜೀವನ ನಡೆಸುತ್ತಿದ್ದವು. ತಮ್ಮ ಜೋಳವನ್ನು ಹೊರತೆಗೆಯಲು ಕೇವಲ 2 ಕಲ್ಲುಗಳನ್ನು ಬಳಸುತ್ತಿದ್ದವು. ಕೆಲವರು ಈ ಉದ್ದೇಶಕ್ಕಾಗಿ ತಮ್ಮ ಹಲ್ಲುಗಳನ್ನು ಮಾತ್ರ ಬಳಸುತ್ತಿದ್ದರು. ಅವರು ಯಾವುದೇ ಪಾತ್ರೆಗಳನ್ನು ಹೊಂದಿರಲಿಲ್ಲ, ಬದಲಿಗೆ ಬಟ್ಟೆಯಾಗಿ ಚಿಂದಿ ಮರದ ತೊಗಟೆ ಅಥವಾ ಜಿಂಕೆಯ ಚರ್ಮವನ್ನು ಅವಲಂಬಿಸಿದ್ದರು. ಅವರ ಜೀವನವನ್ನು ಕಾಡು ಮತ್ತು ಕಾಡುಗಳಲ್ಲಿ ಕಳೆದರು. ಅಲ್ಲಿ
ಅವರು ಅಲೆದಾಡುತ್ತಿದ್ದರು, ವಾಸಿಸುತ್ತಿದ್ದರು ಮತ್ತು ಧ್ಯಾನ ಮಾಡುತ್ತಿದ್ದರು. ತಪಸ್ವಿಗಳಾಗಿ ಯಶಸ್ಸಿನ ಧರ್ಮಗ್ರಂಥಗಳನ್ನು ಅನುಸರಿಸುವ ಅರಣ್ಯವಾಸಿಗಳು ವಿಭಿನ್ನವಾದ ಆಚರಣೆಗಳನ್ನು ಹೊಂದಿದ್ದರು. ಮುಕ್ತವಾಗಿ ತಿರುಗಾಡುತ್ತಿದ್ದವರು ಕ್ಷೌರ ಮಾಡಿದ ತಲೆಗಳೊಂದಿಗೆ ಕಂದು ಬಣ್ಣದ ನಿಲುವಂಗಿಗಳನ್ನು ಧರಿಸುತ್ತಿದ್ದರು. ಆದರೆ ಪತ್ನಿಯರೊಂದಿಗೆ ಮನೆಯಲ್ಲಿ ರಾತ್ರಿಗಳನ್ನು ಕಳೆಯುತ್ತಿದ್ದು ಅವರು ದಿನಕ್ಕೆ 3 ಬಾರಿ ಸ್ನಾನ ಮಾಡುತ್ತಿದ್ದರು ಮತ್ತು ಅರಣ್ಯದ ನೀರು ಮತ್ತು ಹಣ್ಣುಗಳನ್ನು ಬಳಸಿಕೊಂಡು ಹೋಮ ಆಚರಣೆಗಳನ್ನು ಅಭ್ಯಾಸ ಮಾಡುತ್ತಿದ್ದರು. ಅವರ ಕರ್ತವ್ಯಗಳಲ್ಲಿ ಹೀರಿಕೊಳ್ಳುವಿಕೆ, ಯೋಗದ ಧ್ಯಾನ ಮತ್ತು ಧರ್ಮಗ್ರಂಥಗಳಲ್ಲಿ ತಿಳಿಸಲಾದ ಧಾರ್ಮಿಕ ಕ್ರಿಯೆಗಳನ್ನು ಅನುಸರಿಸುವುದು ಸೇತು ಮಹೇಶ್ವರ ಮುಂದುವರಿಸಿದರು. ಈ ಕರ್ತವ್ಯಗಳನ್ನು ಪಾಲಿಸುವವರು ಕಠಿಣ ತಪಸ್ಸಿಗೆ ಪ್ರತಿಫಲವನ್ನು ಪಡೆಯುತ್ತಾರೆ. ಪತ್ನಿಯರೊಂದಿಗೆ ಅರಣ್ಯವು ತಮ್ಮ ಇಂದ್ರಿಯಗಳ ತೃಪ್ತಿಯನ್ನು ತಮ್ಮ ವಿವಾಹಿತ ಸಂಗಾತಿಗಳಿಗೆ ಸೀಮಿತಗೊಳಿಸಬೇಕು. ತಮ್ಮ ಮತುಗಳಲ್ಲಿ ಮಾತ್ರ ಲೈಂಗಿಕ ಸಂಭೋಗದಲ್ಲಿ ತೊಡಗಬೇಕು. ಅವರು ನೀತಿಯ ಮಾರ್ಗವನ್ನು ಅನುಸರಿಸಬೇಕು ಮತ್ತು ಎಂದಿಗೂ ಕುತಂತ್ರದಿಂದ ಬರಕೆಯ ವಸ್ತುಗಳನ್ನು ಬೆನ್ನಟ್ಟಬಾರದು. ಅವರು ತಮ್ಮ ಹಿಮ್ಮೆಟ್ಟುವಿಕೆಗಳಲ್ಲಿ ವಾಸಿಸುತ್ತಿದ್ದ ತಪಸ್ಸಿನ ಸಂಪತ್ತನ್ನು ಹೊಂದಿದ್ದ ಅಥವಾ ಅಪಾರ ಸಂಪತ್ತಿನ ರಾಜರು ಮತ್ತು ರಾಜಕುಮಾರರಾಗಿದ್ದ ತಪಸ್ವಿಗಳ ಕರ್ತವ್ಯಗಳ ಬಗ್ಗೆ ಹೆಚ್ಚಿನ ಸ್ಪಷ್ಟೀಕರಣವನ್ನು ಕೋರಿದ್ದರು. ಮಹೇಶ್ವರರು ಈ ವ್ಯಕ್ತಿಗಳು ನಿರ್ದಿಷ್ಟ ಕಾರ್ಯಗಳನ್ನು ಅನುಸರಿಸುವ ಮೂಲಕ ದೊಡ್ಡ ವೈಭವವನ್ನು ಪಡೆಯುವಲ್ಲಿ ಯಶಸ್ವಿಯಾಗಬಹುದು ಎಂದು ಉತ್ತರಿಸಿದರು. ಅರಣ್ಯವಾಸಿಗಳಿಗೆ ಶಾಶ್ವತವಾದ ಸ್ಥಳವನ್ನು ಸಾಧಿಸುವುದು ಮತ್ತು ಆಕಾಶದ ಶ್ರೀಗಂಧದ ಪೇಸ್ಟಿಂದ ತಮ್ಮನ್ನು ಅಲಂಕರಿಸಿಕೊಳ್ಳುವುದು ಅವರು ನಿರ್ದಿಷ್ಟ ಮಾರ್ಗವನ್ನು ಅನುಸರಿಸುವ ಅಗತ್ಯವಿದೆ. ಮಹೇಶ್ವರನು ಸದಾಚಾರದ ಮಾರ್ಗವನ್ನು ವಿವರಿಸುವುದನ್ನು ಮುಂದುವರೆಸಿದಾಗ ಉಮೆಯವರ ಅನುಮಾನಗಳು ನಿವಾರಣೆಯಾದವು. ಪರಿಪೂರ್ಣ ನಿರುಪದ್ರವತೆ ಅಥವಾ ನಿಷ್ಕಪಟತೆಯ ಉಡುಗೊರೆಯನ್ನು ನೀಡಿದವನು ಸದಾಚಾರದಿಂದ ಸಂಪನ್ನನಾದನು ಎಂದು ಅವರು ಹೇಳಿದರು. ಸಹಾನುಭೂತಿಯನ್ನು ತೋರಿಸುವುದು, ಎಲ್ಲಾ ಜೀವಿಗಳ ಬಗ್ಗೆ ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಳ್ಳುವುದು ಮತ್ತು ಎಲ್ಲಾ ಜೀವಿಗಳ ಆತ್ಮವನ್ನು ರೂಪಿಸಿಕೊಳ್ಳುವುದು ಸಹ ಈ ಸ್ಥಿತಿಗೆ ಕಾರಣವಾಯಿತು. ಎಲ್ಲಾ ವೇದಗಳಲ್ಲಿ ಸ್ನಾನ ಮಾಡುವುದು ಎಲ್ಲಾ ಜೀವಿಗಳ ಬಗ್ಗೆ ಪ್ರಾಮಾಣಿಕತೆಯ ನಡವಳಿಕೆಗೆ ಸಮಾನವಾಗಿದೆ. ದೇವತೆಯಾದ ಉಮೆಯ ಸಮ್ಮುಖದಲ್ಲಿ ಶಿವನು ಸೌಮ್ಯವಾದ ನಗುವಿನೊಂದಿಗೆ ಕುಳಿತಿದ್ದನು. ಸ್ಪಷ್ಟವಾದ ರಾತ್ರಿಯಲ್ಲಿ ಅವನ ಕಣ್ಣುಗಳು ನಕ್ಷತ್ರಗಳಂತೆ ಮಿನುಗುತ್ತಿದ್ದವು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಣಗಳ ರಹಸ್ಯಗಳ ಬಗ್ಗೆ ಕೇಳಿದಾಗ ಉಮೆಯ ಕುತೂಹಲವು ಸ್ಪಷ್ಟವಾಗಿತ್ತು. ಅವರ ಉದಾತ್ತ ಜನನದಿಂದ ಒಬ್ಬರು ಹೇಗೆ ಬೀಳಬಹುದು ಮತ್ತು ಕೆಳಜಾತಿಯ ಸದಸ್ಯರಾಗಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಅವಳು ಪ್ರಯತ್ನಿಸಿದಳು. ಉಮಾ ಪ್ರಾರಂಭಿಸಿದಳು. 3 ಕಣ್ಣುಗಳ ದೇವತೆಯಾದ ದಕ್ಷನ ಯಜ್ಞವನ್ನು ನಾಶಮಾಡುವ ಭಾಗನ ಕಣ್ಣುಗಳನ್ನು ಮತ್ತು ಭೂಷಣನ ಹಲ್ಲುಗಳನ್ನು ಹರಿದು ಹಾಕಿದ ನನಗೆ ಒಂದು ದೊಡ್ಡ ಸಂದೇಹವಿದೆ. ಒಬ್ಬ ವೈಶ್ಯನು ಶೂದ್ರನಾಗುವುದು ಹೇಗೆ? ಯಾವ ಕ್ರಿಯೆಗಳ ಮೂಲಕ ಕ್ಷತ್ರಿಯನು ವೈಶ್ಯನಾಗುತ್ತಾನೆ ಮತ್ತು ಬ್ರಾಹ್ಮಣನು ತನ್ನ ಉದಾತ್ತ ಜನ್ಮದಿಂದ ಬಿದ್ದು ಕ್ಷತ್ರಿಯ ಅಥವಾ ಶೂದ್ರನಾಗುವುದು ಹೇಗೆ? ಭಗವಾನ್ ಶಿವನು ವರ್ಣಗಳ ಸೂಕ್ಷ್ಮತೆಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ಆತನ ಅಭಿವ್ಯಕ್ತಿಯು ಚಿಂತನಶೀಲವಾಯಿತು. ಬ್ರಾಹ್ಮಣನ ಸ್ಥಾನಮಾನವನ್ನು ಸಾಧಿಸುವುದು ತುಂಬಾ ಕಷ್ಟ ಎಂದು ಆತ ಹೇಳಿದನು. ಇತರ 3 ಆದೇಶಗಳಂತೆಯೇ ಮೂಲ ಸೃಷ್ಟಿ ಅಥವಾ ಜನನದ ಮೂಲಕ ಒಬ್ಬನು ಬ್ರಾಹ್ಮಣನಾಗುತ್ತಾನೆ. ಆದಾಗ್ಯೂ ಬ್ರಾಹ್ಮಣನು ತನ್ನ ಕರ್ತವ್ಯಗಳಿಂದ ದೂರ ಸರಿದರೆ ಮತ್ತು ಇನ್ನೊಂದು ಆದೇಶಕ್ಕೆ ನಿಯೋಜಿಸಲಾದ ಕರ್ತವ್ಯಗಳನ್ನು ಅನುಸರಿಸಿದರೆ ಅವರನ್ನು ಇನ್ನು ಮುಂದೆ ಬ್ರಾಹ್ಮಣ ಎಂದು ಪರಿಗಣಿಸಲಾಗುವುದಿಲ್ಲ. ಭಗವಾನ್ ಶಿವನು ವಿವರಿಸುವುದನ್ನು ಮುಂದುವರಿಸಿದಾಗ ಉಮೆಯ ಕಣ್ಣುಗಳು ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ತನ್ನ ಮುಂದಿನ ಜೀವನದಲ್ಲಿ ಬ್ರಾಹ್ಮಣನಂತೆ ಬದುಕುವ ಕ್ಷತ್ರಿಯನು ಒಂದಾಗುತ್ತಾನೆ. ಅದೇ ರೀತಿ ಶೂದ್ರನ ಆಚರಣೆಗಳನ್ನು ಅನುಸರಿಸುವ ವೈಶ್ಯನು ಶೂದ್ರನಾಗುತ್ತಾನೆ. ಬ್ರಾಹ್ಮಣನೂ ಸಹ ತನ್ನ ಉದಾತ್ತ ಜನ್ಮದಿಂದ ಬೀಳಬಹುದು ಮತ್ತು ಅವರು ತಮ್ಮ ಕರ್ತವ್ಯಗಳನ್ನು ಪಾಲಿಸದಿದ್ದರೆ ಶೂದ್ರನಾಗಬಹುದು. ಉಮಾ ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಶಿವನು ನಿಷೇಧಿತ ಆಹಾರವನ್ನು ತಿನ್ನುವುದರಿಂದ ಉಂಟಾಗುವ ಪರಿಣಾಮಗಳನ್ನು ಬಹಿರಂಗಪಡಿಸಿದನು.
ಒಬ್ಬ ಬ್ರಾಹ್ಮಣನು ತನ್ನ ಹೊಟ್ಟೆಯಲ್ಲಿ ಶೂದ್ರನ ಆಹಾರದ ಯಾವುದೇ ಭಾಗವನ್ನು ಉಳಿಸಿಕೊಂಡು ಸತ್ತರೆ ಅವನು ತನ್ನ ಮುಂದಿನ ಜೀವನದಲ್ಲಿ ಶೂದ್ರನಾಗಿ ಜನಿಸುತ್ತಾನೆ. ಬ್ರಾಹ್ಮಣನು ತನ್ನ ಕರ್ತವ್ಯಗಳನ್ನು ಪಾಲಿಸುವುದು ಮತ್ತು ತನ್ನ ಉದಾತ್ತ ಸ್ಥಾನಮಾನವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಎಂದು ಅವರು ಒತ್ತಿ ಹೇಳಿದರು. ಶಿವನು ನಂತರ ಒಳ್ಳೆಯ ಕಾರ್ಯಗಳ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡಿದನು. ಈ ಕಾರ್ಯಗಳನ್ನು ಮಾಡುವ ಮೂಲಕ ಶೂದ್ರನು ಬ್ರಾಹ್ಮಣನಾಗುತ್ತಾನೆ ಮತ್ತು ವೈಶ್ಯನು ಕ್ಷತ್ರಿಯನಾಗುತ್ತಾನೆ. ಶೂದ್ರನು ಇತರ 3 ಆದೇಶಗಳನ್ನು ಎಚ್ಚರಿಕೆಯಿಂದ ಮತ್ತು ನಮ್ರತೆಯಿಂದ ಪೂರೈಸಬೇಕು. ಯಾವಾಗಲೂ ಸದಾಚಾರದ ಮಾರ್ಗವನ್ನು ಅನುಸರಿಸಬೇಕು. ಅವರ ತಿಳುವಳಿಕೆಯು ಬೆಳೆದಂತೆ ಭಗವಾನ್ ಶಿವನು ಒಬ್ಬರ ಜನ್ಮದಿಂದ ಮೇಲೇರುವ ರಹಸ್ಯಗಳನ್ನು ಬಹಿರಂಗಪಡಿಸಿದನು. ತನ್ನ ಮುಂದಿನ ಜೀವನದಲ್ಲಿ ಬ್ರಾಹ್ಮಣನಾಗಲು ಬಯಸುವ ವೈಶ್ಯನು ಯಜ್ಞದಲ್ಲಿ ಕೊಲ್ಲಲ್ಪಡದ ಮಾಂಸದಿಂದ ದೂರವಿರಬೇಕು. ಶಾಂತಿ ಮತ್ತು ಶಾಂತಿಯ ಕರ್ತವ್ಯಗಳನ್ನು ಪಾಲಿಸಬೇಕು ಮತ್ತು ದೇಹ ಮತ್ತು ಮನಸ್ಸಿನಲ್ಲಿ ಶುದ್ಧನಾಗಿರಬೇಕು. ಕ್ಷತ್ರಿಯನಾಗಲು ಬಯಸುವ ವೈಶ್ಯನೂ ಸಹ ಈ ತತ್ವಗಳನ್ನು ಅನುಸರಿಸಬೇಕು ಎಂದು ಅವರು ವಿವರಿಸಿದರು. ಭಗವಾನ್ ಶಿವನು ತನ್ನ ವಿವರಣೆಯನ್ನು ಮುಕ್ತಾಯಗೊಳಿಸಿದಾಗ ಉಮೆಯ ಕಣ್ಣುಗಳು ಕೃತಜ್ಞತೆಯಿಂದ ಹೊಳೆಯುತ್ತಿದ್ದವು. ಅವರ ಕರ್ತವ್ಯಗಳನ್ನು ಪಾಲಿಸುವವನು, ನಿಯಮಗಳನ್ನು ಅನುಸರಿಸುವವನು ಮತ್ತು ಇತರರಿಗೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವವನು ಅವರ ಹುಟ್ಟಿನಿಂದ ಮೇಲೇರುತ್ತಾನೆ. ಅವರು ಉದಾತ್ತ ಕುಟುಂಬದಲ್ಲಿ ಜನಿಸುತ್ತಾರೆ. ಭಗವಾನ್ ಮಹೇಶ್ವರನ ಪವಿತ್ರ ಸಮ್ಮುಖದಲ್ಲಿ ಸಮೃದ್ಧಿ ಮತ್ತು ಸೌಂದರ್ಯದ ದೇವತೆಯಾದ ಗೌರವ ಮತ್ತು ಕುತೂಹಲದಿಂದ ಹತ್ತಿರವಾದಳು. ಆಕೆಯ ಕಣ್ಣುಗಳು ಜ್ಞಾನದ ಬಯಕೆಯಿಂದ ಹೊಳೆಯುತ್ತಿದ್ದರು. ಓ ಪವಿತ್ರವೋ, ಎಲ್ಲಾ ಜೀವಿಗಳ ದೇವರೇ, ದೇವತೆಗಳು ಮತ್ತು ಕಸುರರು ಸಮಾನವಾಗಿ ಪೂಜಿಸುವ ಓ, ನೀನು ಮನುಷ್ಯರ ಕರ್ತವ್ಯಗಳು ಮತ್ತು ತಿರಸ್ಕಾರಗಳು ಯಾವುವು ಎಂದು ನನಗೆ ತಿಳಿಸು. ಮಹೇಶ್ವರನು ಕರುಣೆಯಿಂದ ಮುಗುಳ್ನಕ್ಕನು. ಅವನ ಕಣ್ಣುಗಳು ಸಹಾನುಭೂತಿಯಿಂದ ಹೊಳೆಯುತ್ತಿದ್ದವು. ಅವನು ಸೌಮ್ಯವಾದ ಮತ್ತು ಭವ್ಯವಾದ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ಓ ದೇವಿಯೇ, ನೀನು ಕರ್ತವ್ಯಗಳ ನಿಜವಾದ ಅರ್ಥವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀಯಾ. ನೀನು ಯಾವಾಗಲೂ ಸದಾಚಾರ ಮತ್ತು ಸ್ವಯಂ ನಿಯಂತ್ರಣಕ್ಕೆ ಬದ್ಧನಾಗಿದ್ದೀಯಾ. ನೀನು ನನ್ನನ್ನು ಕೇಳಿದ ಪ್ರಶ್ನೆಯು ಎಲ್ಲಾ ಜೀವಿಗಳ ಪ್ರಯೋಜನದಿಂದ ತುಂಬಿದೆ. ಅವರು ಒಂದು ಕ್ಷಣ ವಿರಾಮಗೊಳಿಸಿ ತಮ್ಮ ಆಲೋಚನೆಗಳನ್ನು ಸಂಗ್ರಹಿಸುತ್ತಾ ಮುಂದುವರಿಸಿದರು. ಸತ್ಯ ಧರ್ಮಕ್ಕೆ ಇಷ್ಟ ಆಗಿರುವವರು ಹಲವಾರು ಜೀವನ ವಿಧಾನಗಳ ಸೂಚನೆಗಳ ಬಗ್ಗೆ ನೀತಿವಂತರು ಮತ್ತು ನಿಗದಿಕರು ಮತ್ತು ಧಾರ್ಮಿಕ ವಿಧಾನಗಳಿಂದ ಗಳಿಸಿದ ಸಂಪತ್ತನ್ನು ಆನಂದಿಸುವವರು ಸ್ವರ್ಗಕ್ಕೆ ಏರುವಲ್ಲಿ ಯಶಸ್ವಿಯಾಗುತ್ತಾರೆ. ಎಲ್ಲ ಅನುಮಾನಗಳಿಂದ ಮುಕ್ತರಾಗಿರುವವರು, ಸರ್ವಜ್ಞತೆಯನ್ನು ಹೊಂದಿರುವವರು ಮತ್ತು ಎಲ್ಲವನ್ನೂ ನೋಡಲು ಕಣ್ಣುಗಳನ್ನು ಹೊಂದಿರುವವರು ಎಂದಿಗೂ ಸದ್ಗುಣ ಅಥವಾ ಪಾಪದಿಂದ ಬಂಧಿಸಲ್ಪಡುವುದಿಲ್ಲ. ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಭಗವಾನ್ ಮಹೇಶ್ವರನು ದೈವಿಕ ಮಾರ್ಗದ ರಹಸ್ಯಗಳನ್ನು ಬಹಿರಂಗಪಡಿಸುವುದನ್ನು ಮುಂದುವರೆಸಿದನು. ಎಲ್ಲ ಮೋಹಗಳಿಂದ ಮುಕ್ತರಾದ ಪುರುಷರು ಎಂದಿಗೂ ಕ್ರಿಯೆಯ ಸರಪಳಿಗಳಿಂದ ಬಂಧಿಸಲ್ಪಡಲಾರರು. ಆಲೋಚನೆ, ಮಾತು ಅಥವಾ ಕ್ರಿಯೆಯಿಂದ ಇತರರಿಗೆ ಎಂದಿಗೂ ಹಾನಿಯನ್ನುಂಟು ಮಾಡದವರು ಮತ್ತು ಎಂದಿಗೂ ಯಾವುದಕ್ಕೂ ಅಂಟಿಕೊಳ್ಳದವರು ಎಂದಿಗೂ ಕ್ರಿಯೆಗಳಿಂದ ಬಂಧಿಸಲ್ಪಡುವುದಿಲ್ಲ. ಯಾವುದೇ ಪ್ರಾಣಿಯ ಜೀವವನ್ನು ತೆಗೆದುಕೊಳ್ಳುವುದನ್ನು ತ್ಯಜಿಸಿದ ನಡವಳಿಕೆಯಲ್ಲಿ ಧರ್ಮನಿಷ್ಠರಾಗಿದ್ದ, ಸಹಾನುಭೂತಿಯನ್ನು ಹೊಂದಿದ್ದ ಸ್ನೇಹಿತರು ಮತ್ತು ವೈರಿಗಳನ್ನು ಸಮಾನವಾಗಿ ಪರಿಗಣಿಸಿದ ಮತ್ತು ಸ್ವಯಂ ನಿರ್ಬಂಧಿತರಾಗಿದ್ದವರ ಬಗ್ಗೆ ಅವರು ಮಾತನಾಡಿದರು. ಅವರನ್ನು ಎಂದಿಗೂ ಕ್ರಿಯೆಗಳಿಂದ ಬಂಧಿಸಲಾಗುವುದಿಲ್ಲ ಎಂದು ಅವರು ಘೋಷಿಸಿದರು. ಮುಂದೆ ಒಬ್ಬರನ್ನು ಬಂಧಿಸುವ ಅಥವಾ ಅವರ ಬಂಧಗಳಿಂದ ಮುಕ್ತಗೊಳಿಸುವ ಪದಗಳ ಬಗ್ಗೆ ಕೇಳಿದವು. ಭಗವಾನ್ ಮಹೇಶ್ವರ ಉತ್ತರಿಸಿದರು, ತಮ್ಮ ಅಥವಾ ಇತರರ ಬಗ್ಗೆ ಎಂದಿಗೂ ಸುಳ್ಳು ಹೇಳದ ಅಥವಾ ತಮಾಷೆಯಾಗಿ ಅಥವಾ ರೋಮಾಂಚಕಾರಿ ನಗುಗಾಗಿ ಎಂದಿಗೂ ಸುಳ್ಳು ಹೇಳದ ಪುರುಷರು ಸ್ವರ್ಗಕ್ಕೆ ಏರುವಲ್ಲಿ ಯಶಸ್ವಿಯಾಗುತ್ತಾರೆ. ಅವರು ನಯವಾದ ಮತ್ತು ಸಿಹಿಯಾದ ಮಾತುಗಳನ್ನು ಮಾತನಾಡುವ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡಿದರು. ಅವರು ಭೇಟಿಯಾಗುವ ಎಲ್ಲರನ್ನೂ ಪ್ರಾಮಾಣಿಕತೆಯಿಂದ
ಸ್ವಾಗತಿಸುತ್ತಾರೆ ಮತ್ತು ಸ್ನೇಹಿತರ ನಡುವೆ ತಿಳುವಳಿಕೆಯನ್ನು ಉಲ್ಲಂಘಿಸುವಂತಹ ಕಠಿಣ ಭಾಷಣಗಳನ್ನು ತಪ್ಪಿಸುತ್ತಾರೆ. ಯಾರು ಯಾವಾಗಲೂ ಸತ್ಯವನ್ನು ಮಾತನಾಡುತ್ತಾರೆ ಮತ್ತು ಒಳ್ಳೆಯ ಭಾವನೆಗಳನ್ನು ಉತ್ತೇಜಿಸುತ್ತಾರೆ ಅವರು ಸ್ವರ್ಗಕ್ಕೆ ಏರುವಲ್ಲಿ ಯಶಸ್ವಿಯಾಗುತ್ತಾರೆ ಎಂದು ಅವರು ಹೇಳಿದರು. ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಭಗವಾನ್ ಮಹೇಶ್ವರನು ಒಬ್ಬರನ್ನು ಬಂಧಿಸಬಲ್ಲ ಅಥವಾ ಅವರ ಬಂಧಗಳಿಂದ ಮುಕ್ತಗೊಳಿಸಬಲ್ಲ ಮಾನಸಿಕ ಕ್ರಿಯೆಗಳು ಅಥವಾ ಆಲೋಚನೆಗಳ ರಹಸ್ಯಗಳನ್ನು ಬಹಿರಂಗಪಡಿಸಿದನು. ಅವರು ಏಕಾಂಗಿಕಾಡಿನಲ್ಲಿ ಬಿದ್ದಿರುವುದನ್ನು ನೋಡಿದಾಗಲೂ ಇತರರಿಗೆ ಸೇರಿದ್ದನ್ನು ತೆಗೆದುಕೊಳ್ಳಲು ಮಾನಸಿಕವಾಗಿ ಪ್ರಯತ್ನಿಸದ ವ್ಯಕ್ತಿಗಳ ಬಗ್ಗೆ ಮಾತನಾಡಿದರು. ಯಾವುದೇ ಜೀವಿಗೆ ಕೆಟ್ಟ ಇಚ್ಛೆಯನ್ನು ಹೊಂದಿರದವರು, ತಮ್ಮ ಜೀವನಾಧಾರಕ್ಕಾಗಿ ಶ್ರಮದ ಅಗತ್ಯವನ್ನು ಹೊಂದಿರದವರು, ಎಲ್ಲಾ ಜೀವಿಗಳ ಬಗ್ಗೆ ಸ್ನೇಹಪರ ಹೃದಯವನ್ನು ಹೊಂದಿರುತ್ತಾರೆ ಮತ್ತು ಎಲ್ಲರ ಬಗ್ಗೆ ಸಹಾನುಭೂತಿಯನ್ನು ಹೊಂದಿರುತ್ತಾರೆ. ಅವರು ಸ್ವರ್ಗಕ್ಕೆ ಏರುವಲ್ಲಿ ಯಶಸ್ವಿಯಾಗುತ್ತಾರೆ ಎಂದು ಅವರು ಘೋಷಿಸಿದರು. ಅಂತಿಮವಾಗಿ ಈ ಕೃತ್ಯಕ್ಕೆ ಕಾರಣವಾಗಬಹುದಾದ ಕೃತ್ಯಗಳ ಬಗ್ಗೆ ಕೇಳಿದರು. ಪ್ರಶಾಂತವಾದ ಅರಣ್ಯದಲ್ಲಿ ದೇವಿ ಉಮಾಮಹೇಶ್ವರನನ್ನು ಸ್ವರ್ಗವನ್ನು ಪಡೆಯುವ ಮಾರ್ಗದ ಬಗ್ಗೆ ಕೇಳಿದರು. ಅವಳು ಕೇಳಿದಳು, ಯಾವ ಮನೋಭಾವದಿಂದ, ಯಾವ ನಡವಳಿಕೆಯಿಂದ, ಯಾವ ಕ್ರಿಯೆಗಳಿಂದ ಮತ್ತು ಯಾವ ಉಡುಗೊರೆಗಳಿಂದ ಮನುಷ್ಯನು ಸ್ವರ್ಗವನ್ನು ಪಡೆಯುವಲ್ಲಿ ಯಶಸ್ವಿಯಾಗುತ್ತಾನೆ? ಈ ಪವಿತ್ರ ಮಾರ್ಗದಲ್ಲಿ ನಡೆದವನ ಕಥೆಯನ್ನು ಹೇಳಲು ಪ್ರಾರಂಭಿಸಿದಾಗ ಮಹೇಶ್ವರನ ಕಣ್ಣುಗಳು ಹೊಳೆಯುತ್ತಿದ್ದವು. ಆತ ಉದಾರ ಹೃದಯದ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಾ ಬ್ರಾಹ್ಮಣರನ್ನು ಗೌರವಿಸಿ ಅವರಿಗೆ ಆತಿಥ್ಯವನ್ನು ನೀಡಿದನು. ಈ ಉದಾತ್ತ ಆತ್ಮವು ಅಗತ್ಯವಿರುವವರಿಗೆ, ನಿರ್ಗತಿಕರು, ಕುರುಡರು ಮತ್ತು ತೊಂದರೆಗೀಡಾದವರಿಗೆ ಆಹಾರ, ಪಾನೀಯ, ನಿಲುವಂಗಿಗಳು ಮತ್ತು ಇತರ ಆನಂದದ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಿತು. ಮಹೇಶ್ವರರ ಮಾತುಗಳು ಸದ್ಗುಣದ ಭಾವಚಿತ್ರವನ್ನು ಹೆಣೆದಿದ್ದರಿಂದ ಈ ವ್ಯಕ್ತಿಯು ಪ್ರಯಾಣಿಕರಿಗೆ ಆಶ್ರಯ ಬಾವಿಗಳು ಮತ್ತು ಉತ್ಖನನ ಮಾಡಿದ ತೊಟ್ಟಿಗಳನ್ನು ಹೇಗೆ ನಿರ್ಮಿಸಿದನೆಂಬುದನ್ನು ಅವರು ವಿವರಿಸಿದರು. ಅವರು ಪ್ರತಿದಿನ ಉಡುಗೊರೆಗಳನ್ನು ಉಚಿತವಾಗಿ ವಿತರಿಸಲು ವ್ಯವಸ್ಥೆ ಮಾಡಿದರು. ಎಲ್ಲ ಅನ್ವೇಷಕರಿಗೆ ಉದಾರವಾಗಿ ನೀಗಿದರು ಮತ್ತು ಆಸನಗಳು, ಹಾಸಿಗೆಗಳು, ಸಾಗಣೆ ಸಂಪತ್ತು, ಆಭರಣಗಳು, ರತ್ನಗಳು, ಮನೆಗಳು, ಜೋಳ ಕತ್ತೆಕ್ಕಿರುವ ಹೊಲಗಳು ಮತ್ತು ಮಹಿಳೆಯರನ್ನು ಅರ್ಪಿಸಿದರು. ಸುದೀರ್ಘ ಕಾಲದವರೆಗೆ ಸ್ವರ್ಗದಲ್ಲಿ ವಾಸವಾಗಿದ್ದ ವಿವಿಧ ರೀತಿಯ ಶ್ರೇಷ್ಠ ಲೇಖನಗಳನ್ನು ಆನಂದಿಸುತ್ತಿದ್ದ ಈ ನಿಸ್ವಾರ್ಥ ವ್ಯಕ್ತಿಯ ಬಗ್ಗೆ ಮಾತನಾಡುವಾಗ ಮಹೇಶ್ವರರ ಧ್ವನಿಯು ಗೌರವದಿಂದ ಸುರಿಯತೊಡಗಿತು. ಅವರು ನಂದನ ಮತ್ತು ಇತರ ಸಂತೋಷಕರ ಪ್ರದೇಶಗಳಲ್ಲಿ ಆಡುತ್ತಿದ್ದರು. ಸುತ್ತಲೂ ಅಪ್ಸರರು ಅವರ ಗೌರವಾರ್ಥ ನೃತ್ಯ ಮತ್ತು ಹಾಡಿದ ಆಕಾಶದ ಅಪ್ಸರೆಗಳು ಆದಾಗ್ಯೂ ಈ ಮಾರ್ಗವನ್ನು ಅನುಸರಿಸಲು ವಿಫಲರಾದವರ ಬಗ್ಗೆ ಮಾತನಾಡುವಾಗ ಮಹೇಶ್ವರರ ಧ್ವನಿಯು ದುಃಖದ ಮಟ್ಟಕ್ಕೆ ಬದಲಾಯಿತು. ಅವರು ಸಣ್ಣ ತಿಳುವಳಿಕೆಯುಳ್ಳ ವ್ಯಕ್ತಿಗಳನ್ನು ವಿವರಿಸಿದ್ದಾರೆ. ಅವರು ಬ್ರಾಹ್ಮಣರು ಬೇಡಿಕೊಂಡಾಗಲೂ ಉಡುಗೊರೆಗಳನ್ನು ನೀಡಲು ಅಸಮರ್ಥರಾಗಿದ್ದು ಮತ್ತು ಹೇರಳವಾದ ಸಂಪತ್ತನ್ನು ಹೊಂದಿದ್ದರು. ಈ ಪುರುಷರು ಕುಡುಕತನ ಮತ್ತು ದುರಹಂಕಾರದಿಂದ ಬಳಲುತ್ತಿದ್ದರು. ನಿರ್ಗತಿಕರು, ಕುರುಡರು ಮತ್ತು ತೊಂದರೆಗೀಡಾದವರಿಂದ ದೂರ ಸರಿದರು. ಮಹೇಶ್ವರನು ತನ್ನ ಕಥೆಯನ್ನು ಮುಂದುವರೆಸಿದಾಗ ತಮ್ಮ ಗುರುಗಳು ಮತ್ತು ಹಿರಿಯರನ್ನು ಅವಮಾನಿಸಿದ ಗೌರವ ಮತ್ತು ನಮ್ರತೆಯನ್ನು ತೋರಿಸದೆ ಅವರನ್ನು ಅವಮಾನಿಸಿದವರ ಬಗ್ಗೆ ಒಂದು ಎದ್ದು ಕಾಣುವ ಚಿತ್ರಣವನ್ನು ಆತ ಚಿತ್ರಿಸಿದನು. ಅಂತಹ ವ್ಯಕ್ತಿಗಳು ನರಕಕ್ಕೆ ಮುಳುಗಿದರು. ಕೇವಲ ಕಿಳಿಳು ಮತ್ತು ಬಡ ಕುಟುಂಬಗಳಲ್ಲಿ ಮರುಜನ್ಮ ಪಡೆದರು. ಸ್ವಾಪಕರು ಮತ್ತು ಪುಕಾರಗಳು ಅವರು ಅತ್ಯಂತ ನೀಚ ಮತ್ತು ಬುದ್ಧಿವಂತಿಕೆಯಿಲ್ಲದವರಾಗಿದ್ದರು. ಆದರೂ ಮಹೇಶ್ವರರ ಮಾತುಗಳು ನೀತಿಯ ಹಾದಿಯಲ್ಲಿ ನಡೆದವರ ಬಗ್ಗೆ ಮಾತನಾಡುತ್ತವೆ. ದುರಹಂಕಾರಿ ಅಥವಾ ಹೆಮ್ಮೆಯಿಂದ ತುಂಬಿರದ ವ್ಯಕ್ತಿಗಳು, ಈ ಸಹಾನುಭೂತಿಯುಳ್ಳ ಆತ್ಮಗಳು ದೇವತೆಗಳನ್ನು ಮತ್ತು ಬ್ರಾಹ್ಮಣರನ್ನು ಪೂಜಿಸುತ್ತಿದ್ದವು, ಪ್ರಪಂಚದ ಗೌರವವನ್ನು ಅನುಭವಿಸುತ್ತಿದ್ದವು, ಅವರ ಗೌರವಕ್ಕೆ ಅರ್ಹರಾದ ಪ್ರತಿಯೊಬ್ಬರಿಗೂ ತಲೆಬಾಗುತ್ತಿದ್ದವು ಮತ್ತು ನಯವಾದ ಮತ್ತು ಸಿರಿ ಮಾತುಗಳನ್ನು ಹೇಳುತ್ತಿದ್ದವು. ಮಹೇಶ್ವರರು ಈ ನೀತಿವಂತರನ್ನು ಎಲ್ಲಾ ಜೀವಿಗಳ ಒಳಿತಿಗಾಗಿ ಸಮರ್ಪಿತರಾಗಿದ್ದಾರೆ. ಯಾರ ಬಗ್ಗೆಯೂ ದ್ವೇಷವನ್ನು
ಎಂದಿಗೂ ಹೊಂದಿಲ್ಲ ಮತ್ತು ಯಾವಾಗಲೂ ಅದಕ್ಕೆ ಅರ್ಹರಾದವರಿಗೆ ದಾರಿ ಮಾಡಿಕೊಡುತ್ತಿದ್ದಾರೆ ಎಂದು ವಿವರಿಸಿದ್ದಾರೆ. ಅವರು ತಮ್ಮ ಗುರುಗಳನ್ನು ಪೂಜ್ಯರಿಗೆ ಅರ್ಹವಾದ ರೀತಿಯಲ್ಲಿ ಆರಾಧಿಸಿದರು, ಎಲ್ಲಾ ಜೀವಿಗಳನ್ನು ಸರಿಯಾದ ಸೌಜನ್ಯದಿಂದ ಸ್ವಾಗತಿಸಿದರು ಮತ್ತು ಹಿರಿಯರು ಮತ್ತು ಅತಿಥಿಗಳನ್ನು ಅವರು ಅರ್ಹವಾದ ಗೌರವಗಳೊಂದಿಗೆ ಪೂಜಿಸುತ್ತಿದ್ದರು. ಮಹೇಶ್ವರನ ಕಥೆಯು ತೆರೆದುಕೊಳ್ಳುತ್ತಿದ್ದಂತೆ ಆತ ನಡವಳಿಕೆಯಲ್ಲಿ ಉಗ್ರನಾಗಿದ್ದ ಎಲ್ಲಾ ಜೀವಿಗಳಲ್ಲಿ ಭೀತಿಯನ್ನು ಪ್ರಚೋದಿಸಿದ ಮತ್ತು ಇತರ ಜೀವಿಗಳನ್ನು ಕೈ ಅಥವಾ ಕಾಲುಗಳಿಂದ ಗಾಯಗೊಳಿಸಿದ ವ್ಯಕ್ತಿಯ ಬಗ್ಗೆ ಮಾತನಾಡಿದರು. ಈ ವ್ಯಕ್ತಿಯು ಮುಳುಗಿ ಹೋದನು. ದೈವಿಕ ಕ್ಷೇತ್ರದಲ್ಲಿ ಶಕ್ತಿಶಾಲಿ ಶಿವನಾದ ಮಹಾದೇವ ಮತ್ತು ಅವನ ಪ್ರೀತಿಯ ಪತ್ನಿ ಉಮಾ ನಡುವೆ ಆಳವಾದ ಸಂಭಾಷಣೆ ನಡೆಯಿತು. ಈ ದೃಶ್ಯವನ್ನು ಕೈಲಾಸ ಪರ್ವತದ ಮೇಲೆ ಸ್ಥಾಪಿಸಲಾಯಿತು. ಅಲ್ಲಿ ಈ ಭವ್ಯ ದಂಪತಿಗಳು ಪ್ರಕೃತಿಯ ನಿರ್ಮಲ ಸೌಂದರ್ಯದ ನಡುವೆ ವಾಸಿಸುತ್ತಿದ್ದರು. ಅವರು ಒಟ್ಟಿಗೆ ಕುಳಿತಾಗ ಎಲೆಗಳ ಮೃದುವಾದ ಗದ್ದಲ ಮತ್ತು ಪಕ್ಷಿಗಳ ಮೃದುವಾದ ಕಿಲಕಿಲೆಯಿಂದ ಸುತ್ತುವರಿದ ನಾರದ ಆಕಾಶವಶಿ ಅವರ ಮುಂದೆ ಕಾಣಿಸಿಕೊಂಡರು. ಕಣ್ಣುಗಳಲ್ಲಿ ಮಿಲುಗುವಿಕೆಯೊಂದಿಗೆ ಅವರು ಮಹಾದೇವನೊಂದಿಗೆ ಮಾತನಾಡುತ್ತಾ, ಶಕ್ತಿಶಾಲಿ ಮಹಾದೇವನು ಸ್ವತಃ ಮಾತನಾಡುವ ಬದಲು ಕೇಳಲು ಬಯಸುತ್ತಾನೆ ಮತ್ತು ಆ ದೃಷ್ಟಿಕೋನದಿಂದ ಅವನು ತನ್ನ ಪಕ್ಕದಲ್ಲಿ ಕುಳಿತಿದ್ದ ತನ್ನ ಪ್ರಿಯ ಸಂಗಾತಿಯನ್ನು ಪ್ರಶ್ನಿಸಿದನು. ಮಹಾದೇವನ ಕಣ್ಣುಗಳು ಉಮೆಯ ಪ್ರಕಾಶಮಾನವಾದ ರೂಪದ ಮೇಲೆ ಮುಚ್ಚಿಕೊಂಡವು ಮತ್ತು ಸೌಮ್ಯವಾದ ನಗುವಿನೊಂದಿಗೆ ಅವನು ಮಾತನಾಡಲು ಪ್ರಾರಂಭಿಸಿದನು. ಓ ದೇವಿಯೇ, ನೀನು ಯಾವುದು ಶ್ರೇಷ್ಠ ಮತ್ತು ಯಾವುದು ಅಲ್ಲ ಎಂಬುದರ ಬಗ್ಗೆ ಪರಿಚಿತಳಾಗಿದ್ದೀಯಾ. ಎಲ್ಲಾ ಕರ್ತವ್ಯಗಳ ಬಗ್ಗೆ ನಿನಗೆ ತಿಳಿದಿದೆ. ಓ ಸನ್ಯಾಸಿಗಳ ಆಶ್ರಯದಲ್ಲಿ ವಾಸಿಸಲು ಇಷ್ಟಪಡುವವಳೇ, ನಾನು ನಿನ್ನನ್ನು ಏನನ್ನಾದರೂ ಕೇಳಲು ಬಯಸುತ್ತೇನೆ. ನಾನು ಕೇಳಿದಂತೆ ಆ ವಿಷಯದ ಬಗ್ಗೆ ನೀನು ನನಗೆ ಪ್ರವಚನ ನೀಡಬೇಕೆಂದು ನಾನು ಬಯಸುತ್ತೇನೆ. ತನ್ನ ಗಂಡನ ಮಾತುಗಳನ್ನು ಕೇಳುವಾಗ ಉಮಾಳ ಮುಖವು ಮೃದುವಾದ ಬೆಳಕಿನಿಂದ ಹೊಳೆಯಿತು. ಅವನು ತನ್ನ ಬುದ್ಧಿವಂತಿಕೆ ಮತ್ತು ಮಹಿಳೆಯರ ಕರ್ತವ್ಯಗಳ ಬಗ್ಗೆ ಒಳನೋಟವನ್ನು ಬಳಸುತ್ತಿದ್ದಾನೆ ಎಂದು ಅವಳಿಗೆ ತಿಳಿದಿತು. ಸೌಮ್ಯವಾದ ತಲೆಯೊಂದಿಗೆ ಅವಳು ಮಾತನಾಡಲು ಪ್ರಾರಂಭಿಸಿದಳು. ಎಲ್ಲಾ ಸೃಷ್ಟಿಗಳ ಒಡೆಯನೇ, ಓ ಹಿಂದಿನ, ಪ್ರಸ್ತುತ ಮತ್ತು ಭವಿಷ್ಯದ ಎಲ್ಲ ವಸ್ತುಗಳ ಮೂಲವೇ, ನಿನ್ನ ಕೃಪೆಯ ಮೂಲಕವೇ ನಾನು ಉಚ್ಚರಿಸುವ ಮಾತುಗಳು ನನ್ನ ಮನಸ್ಸಿನಲ್ಲಿ ಉದಯಿಸುತ್ತಿವೆ. ಉಮಾ ಅವರ ಧ್ವನಿಯು ಸಂಗೀತದಂತೆ ಮುಂದುವರಿಯಿತು. ಓ ದೇವತೆಗಳ ದೇವರೇ, ಎಲ್ಲಾ ತೀರ್ಥಗಳ ನೀರಿನಿಂದ ಕೂಡಿದ ಈ ಎಲ್ಲ ನದಿಗಳು ನನ್ನ ಲಿಂಗಕ್ಕೆ ಸೇರಿದವು. ಅವುಗಳಲ್ಲಿ ನಿನ್ನ ಸ್ನಾನವನ್ನು ಮಾಡಲು ನಿಮಗೆ ಅನುವು ಮಾಡಿಕೊಡಲು ನಿನ್ನ ಉಪಸ್ಥಿತಿಯನ್ನು ಸಮೀಪಿಸುತ್ತಿವೆ. ಉಮಾ ಮಾತನಾಡುತ್ತಿದ್ದಂತೆಯೇ ಗಂಗಾ ನದಿಯು ತನ್ನ ಆಸನದಿಂದ ಇತರ ನದಿಗಳೊಂದಿಗೆ ಮೇಲೇರಿತು. ಅವರೆಲ್ಲರೂ ಮಹಿಳೆಯರ ಕರ್ತವ್ಯಗಳ ಬಗ್ಗೆ ಪರಿಚಿತರಾಗಿದ್ದರು ಮತ್ತು ಉಮಾ ಅವರ ಕೋರಿಕೆಯನ್ನು ಗೌರವಿಸಲು ಬಂದಿದ್ದರು. ಎಲ್ಲಾ ನದಿಗಳಲ್ಲಿ ಅಗ್ರಗಣ್ಯ ನದಿಯೆಂದು ಪೂಜಿಸಲ್ಪಟ್ಟ ಗಂಗಾ ದೇವಿಯು ಮಹಾದೇವನ ಪ್ರಶ್ನೆಗೆ ಉತ್ತರಿಸಲು ಮುಂದೆ ಬಂದಳು. ದೇವಿಯೇ, ನೀನು ಯಾವಾಗಲೂ ಎಲ್ಲಾ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಲು ಬದ್ಧಳಾಗಿದ್ದೀಯಾ. ಈ ರೀತಿ ನನ್ನನ್ನು ಪ್ರಶ್ನಿಸುವ ಮೂಲಕ ನೀನು ನನಗೆ ಹೆಚ್ಚಿನ ಅನುಗ್ರಹವನ್ನು ನೀಡಿದ್ದೀಯ. ಓ ಪಾಪರಹಿತಳೆ, ನೀನು ಇಡೀ ಬ್ರಹ್ಮಾಂಡದಿಂದ ಗೌರವಿಸಲ್ಪಟ್ಟಿದ್ದೀಯ. ಆದರೂ ನೀನು ಅದನ್ನು ಕೇವಲ ಒಂದು ನದಿಯೆಂದು ಕೇಳುತ್ತೀಯಾ. ಗಣ್ಯೆಯ ಮಾತುಗಳು ಮೃದುವಾದ ಗಾಳಿಯಂತೆ ಇದ್ದರು. ಅವಳು ಮುಂದುವರಿಸುತ್ತಾ, ಆ ವ್ಯಕ್ತಿಯು ಒಂದು ವಿಷಯದ ಬಗ್ಗೆ ಪ್ರವಚನ ಮಾಡಲು ಸಮರ್ಥನಾಗಿದ್ದರೂ ಇನ್ನೊಬ್ಬನನ್ನು ಕೇಳುತ್ತಾನೆ ಅಥವಾ ಇನ್ನೊಬ್ಬರಿಗೆ ಆಕರ್ಷಕವಾದ ಗೌರವವನ್ನು ನೀಡುತ್ತಾನೆ. ಖಂಡಿತವಾಗಿಯೂ ಅರ್ಹನಾಗಿದ್ದಾನೆ. ನಾನು ಭಾವಿಸುತ್ತೇನೆ ಧಾರ್ಮಿಕ ಆತ್ಮರೆಂದು ಪರಿಗಣಿಸಲಾಗುತ್ತದೆ. ದೇವತೆಗಳ ಆಶೀರ್ವಾದ ಮತ್ತು ಅನುಮೋದನೆಯೊಂದಿಗೆ ಅವರು ಮಹಿಳೆಯರ ಕರ್ತವ್ಯಗಳ ಬಗ್ಗೆ ತಮ್ಮ ಪ್ರವಚನವನ್ನು ಪ್ರಾರಂಭಿಸಿದರು. ಅವರ ಮಾತುಗಳು ನದಿಯಂತೆ ಹರಿಯುತ್ತಿದ್ದರು. ಅಲ್ಲಿ ಹಾಜರಿದ್ದ ಎಲ್ಲ ಹೃದಯಗಳನ್ನು ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯಿಂದ ತುಂಬಿದವು. ನಾನು ಸುಗ್ರೀವಾಜ್ಞೆಯ ಪ್ರಕಾರ ನನಗೆ ತಿಳಿದಿರುವಂತೆ ಮಹಿಳೆಯರ ಕರ್ತವ್ಯಗಳ ವಿಷಯದ ಬಗ್ಗೆ ಚರ್ಚಿಸುತ್ತೇನೆ. ಸೂರ್ಯನು ಭವ್ಯವಾದ ಪರ್ವತಗಳ ಮೇಲೆ ಉದಯಿಸಲು ಪ್ರಾರಂಭಿಸಿದ್ದನು.
ಋಷಿಗಳ ಗುಂಪಿನ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀರಿದನು. ಅವರು ಮಹೇಶ್ವರನ ಸುತ್ತಲೂ ಕುಳಿತಿದ್ದರು. ಅವರ ಮುಖಗಳು ಗೌರವ ಮತ್ತು ಭಯದಿಂದ ತುಂಬಿದವು. ಓ ಪಿನಾಕದ ವಾದಕನೇ, ಭಕ್ತಿಯಿಂದ ನಡುಗುತ್ತಿರುವ ಅವರ ಧ್ವನಿಗಳು, ನಾವು ವಾಸುದೇವನ ವೈಭವವನ್ನು ಕೇಳಲು ಬಯಸುತ್ತೇವೆ ಎಂದು ಹೇಳಿದರು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಮಹೇಶ್ವರನ ಕಣ್ಣುಗಳು ಹೊಳೆಯುತ್ತಿದ್ದವು. ಹರಿಯು ತನ್ನ ಅಜ್ಜಿಗಿಂತ ಶ್ರೇಷ್ಠನಾಗಿದ್ದಾನೆ ಎಂದು ಅವನು ಘೋಷಿಸಿದನು. ಅವನು ಚಿನ್ನದ ವೈಭವದಿಂದ ಕೂಡಿದ ಮತ್ತು ಎರಡನೇ ಸೂರ್ಯನಂತೆ ಹೊಳೆಯುವ ಶಾಶ್ವತ ಪುರುಷನಾಗಿದ್ದಾನೆ. ಮಹೇಶ್ವರನು ಹರಿಯ ಭವ್ಯವಾದ ರೂಪವನ್ನು ವಿವರಿಸುವಾಗ ಋಷಿಗಳು ಶ್ರದ್ಧೆಯಿಂದ ಆಲಿಸಿದರು. ಆ 10 ತೋಳುಗಳು, ಅವನ ತಲೆಯ ಮೇಲೆ ಸುರುಳಿಯಾಕಾರದ ಕೂದಲಿನ ಬೀಗಗಳು ಮತ್ತು ಕಮಲದ ದಳಗಳನ್ನು ಹೋಲುವ ಕಣ್ಣುಗಳು, ಅವನನ್ನು ಎಲ್ಲಾ ದೇವತೆಗಳು ಪೂಜಿಸುತ್ತಾರೆ ಎಂದು ಮಹೇಶ್ವರನು ಹೇಳಿದನು. ಮಹೇಶ್ವರನು ಹರಿಯ ದೈವಿಕ ಗುಣಲಕ್ಷಣಗಳ ಬಗ್ಗೆ ಮಾತನಾಡುವುದನ್ನು ಮುಂದುವರಿಸಿದಾಗ ಋಷಿಗಳು ಪ್ರವೇಶಿಸಿದರು. ಸರ್ವಜ್ಞತೆ, ಸರ್ವವ್ಯಾಪಿತ್ವ ಮತ್ತು ಎಲ್ಲೆಡೆ ಹೋಗುವ ಸಾಮರ್ಥ್ಯ. ಆತನು ಪರಮ ಆತ್ಮನಾಗಿದ್ದನು, ಎಲ್ಲಾ ಇಂದ್ರಿಯಗಳ ಪ್ರಚೋದಕನಾಗಿದ್ದನು ಮತ್ತು ಎಲ್ಲಾ ಜೀವಿಗಳ ಆಶ್ರಯವಾಗಿದ್ದನು. ಆತನು ಬ್ರಹ್ಮಾಂಡವನ್ನು ಆವರಿಸಿದ್ದಾನೆ ಎಂದು ಮಹೇಶ್ವರನು ಹೇಳಿದನು. ಮತ್ತು 3 ಲೋಕಗಳಲ್ಲಿ ಅವನಿಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಶಿಮುನಿಗಳು ಇದನ್ನು ಕೇಳುತ್ತಿದ್ದಂತೆ ಅವರ ಮನಸ್ಸುಗಳು ಆಶ್ಚರ್ಯ ಮತ್ತು ವಿಸ್ಮಯದಿಂದ ತುಂಬಿದವು. ಅವರು ದೈವಿಕ ಮತ್ತು ಮಾನವ ಎರಡೂ ಆಗಿರುವ ಒಬ್ಬ ಮಹಾನ್ ವ್ಯಕ್ತಿಯ ಉಪಸ್ಥಿತಿಯಲ್ಲಿದ್ದಾರೆ ಎಂದು ಅವರಿಗೆ ತಿಳಿದಿತು. ಮಹೇಶ್ವರನು ಹರಿಯ ಅನೇಕ ಹೆಸರುಗಳ ಬಗ್ಗೆ ಮಾತನಾಡುತ್ತಾನೆ. ಗೋವಿಂದ ಅನಕಡುಂದುವಿ ಮತ್ತು ವಾಸುದೇವ ಅವನು ಮನುವಿನ ವಂಶದಲ್ಲಿ ಜನಿಸುತ್ತಾನೆ ಎಂದು ಮಹೇಶ್ವರನು ಹೇಳಿದನು. ಮತ್ತು ಹೆಚ್ಚಿನ ಬುದ್ಧಿವಂತಿಕೆಯಿಂದ ಅವನು ಆ ಪ್ರಜಾಪತಿಯ ಶುಭ ಮತ್ತು ನೀತಿವಂತ ಜನಾಂಗದಲ್ಲಿ ಜನಿಸುತ್ತಾನೆ. ಮಹೇಶ್ವರನು ವಾಸುದೇವನ ವಂಶಾವಳಿಯ ಬಗ್ಗೆ ಹೇಳಿದಂತೆ ಋಷಿಗಳು ಕೇಳಿದರು. ಮನುವಿನಿಂದ ಹಿಡಿದು ಯದುವರೆಗೆ ಕ್ರೋಷ್ಟಿ, ರುಜಿಲಿವತ್, ಚಿತ್ರಾರಥ, ಸೂರ ಮತ್ತು ಅಂತಿಮವಾಗಿ ವಾಸುದೇವ ಅವನು ಅಗ್ರಗಣ್ಯ ಕ್ಷತ್ರಿಯನಾಗಿರುತ್ತಾನೆ ಎಂದು ಮಹೇಶ್ವರನು ಹೇಳಿದನು. ದೊಡ್ಡ ಶಕ್ತಿಯಿಂದ ಕೂಡಿದ್ದ ಮತ್ತು ದೊಡ್ಡ ಖ್ಯಾತಿಯನ್ನು ಹೊಂದಿದ್ದನು. ವಾಸುದೇವನ ಅನೇಕ ಸಾಧನೆಗಳ ಬಗ್ಗೆ ಕೇಳಿದಾಗ ಋಷಿಗಳು ಉತ್ಸಾಹದಿಂದ ತುಂಬಿದ್ದರು. ಸೆರೆಮನೆಯಿಂದ ರಾಜರನ್ನು ಬಿಡುಗಡೆಗೊಳಿಸುವುದು, ಯುದ್ಧದಲ್ಲಿ ಜರಾಸಂಧವನ್ನು ಸೋಲಿಸುವುದು ಮತ್ತು ಎಲ್ಲ ರಾಜರ ರಾಜನಾಗುವುದು. ಸೂರ್ಯನು ಆಕಾಶದಲ್ಲಿ ತನ್ನ ಉತ್ತುಂಗವನ್ನು ತಲುಪುತ್ತಿದ್ದಂತೆ ಮಹೇಶ್ವರನು ತನ್ನ ಕತ್ತಿರೆಯನ್ನು ಮುಕ್ತಾಯಗೊಳಿಸಿದನು. ನನ್ನನ್ನು ಅಥವಾ ಅಜ್ಜಿಬ್ರಹ್ಮನನ್ನು ನೋಡಲು ಬಯಸುವವನು ಮೊದಲು ಸುಪ್ರಸಿದ್ಧ ವಾಸುದೇವನನ್ನು ನೋಡಬೇಕು ಎಂದು ಹೇಳಿದನು. ಆತನನ್ನು ಕಂಡರೆ ನಾನು ಅಜ್ಜಿ ಬ್ರಹ್ಮನೂ ಸಹ ಕಾಣಿಸುತ್ತೇನೆ. ಋಷಿಗಳು ಗೌರವ ಮತ್ತು ವಿಸ್ಮಯದಿಂದ ತುಂಬಿದ್ದರು. ಅವರು ತಮ್ಮ ಉಪಸ್ಥಿತಿಯಲ್ಲಿದ್ದರು ಎಂದು ತಿಳಿದಿದ್ದರು. ಮಹಾದೇವನು ಆಕಾಶದಲ್ಲಿ ತನ್ನ ಕೊನೆ ಮಾತುಗಳನ್ನು ಹೇಳುತ್ತಿದ್ದಂತೆ ಆಕಾಶವು ಕತ್ತಲಾಯಿತು ಮತ್ತು ದೊಡ್ಡ ಗುಡುಗು ಗರ್ಜಿಸಿತು. ಋಷಿಗಳು ಈ ದೃಶ್ಯದಿಂದ ಆಶ್ಚರ್ಯಚಕಿತರಾದರು ಮತ್ತು ಶಂಕರ ಮತ್ತು ಕುಮ ನಡುವಿನ ದೈವಿಕ ಪ್ರವಚನದಿಂದ ಅವರ ಮನಸ್ಸುಗಳು ಮರುಕಳಿಸಿದವು. ಅವರು ಭಯಭೀತರಾಗಿ ನಿಂತಾಗ ನಾರದನು ದೇವರಾದ ಕಪಲದಿನ್ ಅಥವಾ ಗಿರಿಸಾನ ಮಹಿಮೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಪರಾಕ್ರಮಶಾಲಿ ಜನಾರ್ದನನೇ ನಾರದನು, ನಾನು ಕಪರದಿನ್ ಅಥವಾ ಗಿರಿಸಾ ಎಂದು ಕರೆಯಲ್ಪಡುವ ದೇವತೆಗಳ ದೇವತೆಯ ಮಹಿಮೆಯನ್ನು ನಿನಗೆ ಬೋಧಿಸಿದ್ದೇನೆ ಎಂದು ಹೇಳಿದನು. ಋಷಿಗಳು ಅವನನ್ನು ಗೌರವದಿಂದ ಸಂಬೋಧಿಸುತ್ತಿದ್ದಂತೆ ದೇವಕಿಯ ಪ್ರಸನ್ನನಾದ ಕೃಷ್ಣನು ಅವನ ಮಾತನ್ನು ಶ್ರದ್ಧೆಯಿಂದ ಆಲಿಸಿದನು. ಅವರು ಪದೇ ಪದೇ ತನ್ನನ್ನು ತಾನು ತೋರಿಸಿಕೊಳ್ಳುವಂತೆ ಮತ್ತು ಎಲ್ಲಾ ಸಮಯದಲ್ಲೂ ಅವರಿಗೆ ತನ್ನ ಉಪಸ್ಥಿತಿಯನ್ನು ನೀಡುವಂತೆ ಅವನನ್ನು ಬೇಡಿಕೊಂಡನು. ಕೃಷ್ಣನ ಘನತೆ ಸ್ಪಷ್ಟವಾಗಿತ್ತು ಮತ್ತು ಋಷಿಗಳು ಭಾವೋದ್ರೇಕದಲ್ಲಿ ಮುಳುಗಿ ಹೋದರು. ಓ ಮಧುವಿನ ವಧುವೆ, ಅವರು ಹೇಳಿದರು, ಸ್ವರ್ಗವೇ
ನಿನ್ನನ್ನು ನೋಡಿದಷ್ಟು ಸಂತೋಷ ಪಡಲು ಸಾಧ್ಯವಿಲ್ಲ. ಅವರು ಉಮಾಳೊಂದಿಗಿನ ಭಾವನ ಪ್ರವಚನದ ರಹಸ್ಯವನ್ನು ಮತ್ತು ಕೃಷ್ಣನು ತನ್ನಗೆಲ್ಲ ವೈಭವದಲ್ಲಿ ತನ್ನನ್ನು ಹೇಗೆ ಬಹಿರಂಗಪಡಿಸಿದನೆಂಬುದನ್ನು ವಿವರಿಸಿದ ಋಷಿಗಳು ತಮ್ಮ ರಸೆಯನ್ನು ತೆರೆದುಕೊಂಡಾಗ ಅವರು ಕೃಷ್ಣರ ಸುತ್ತ ಪ್ರದಕ್ಷಿಣೆ ಹಾಕಿದರು ಮತ್ತು ಅವನಿಗೆ ನಮಸ್ಕರಿಸಿದರು. ನಂತರ ಭಕ್ತಿಯಿಂದ ತುಂಬಿದ ಹೃದಯಗಳೊಂದಿಗೆ ಅವರು ತಮ್ಮ ತಮ್ಮ ವಾಸಸ್ಥಾನಗಳಿಗೆ ತೆರಳಿದರು. ಹೊಳೆಯುವ ಪ್ರಕಾಶಮಾನವಾದ ದೇವರಾದ ನಾರಾಯಣನು ತನ್ನ ಪ್ರತಿಜ್ಞೆಯನ್ನು ಆಚರಿಸಿದ ನಂತರ ದ್ವಾರಕಾಕ್ಕೆ ಮರಳಿದನು. ಆದರೆ ರುಕ್ಮಿಣಿ ದೊಡ್ಡ ಶೌರ್ಯ ಮತ್ತು ಸಾಧನೆಗಳೊಂದಿಗೆ ಜನಿಸುವ ಮಗುವನ್ನು ಗರ್ಭಧರಿಸಿದಳು. ಆ ಮಗು ಬೇರೆ ಯಾರೂ ಅಲ್ಲ, ಸ್ವತಃ ಕೃಷ್ಣನಾಗಿದ್ದು ಎಲ್ಲಾ ಅಸ್ತಿತ್ವದ ಪರಿಸ್ಥಿತಿಗಳಲ್ಲಿ ವ್ಯಾಪಿಸಿರುವ ಕಾಮ ಅಥವಾ ಬಯಕೆಯ ಮೂರ್ತರೂಪವಾಗಿದೆ. ಅವನು ದೇವರುಗಳು ಮತ್ತು ಅಸುರರ ಹೃದಯಗಳಲ್ಲಿ ಚಲಿಸುತ್ತಿದ್ದನು ಮತ್ತು 4 ಕೈಗಳ ವಾಸುದೇವನಾಗಿದ್ದನು. ಪ್ರಚಂಡ ಶಕ್ತಿಯಿಂದ ಸಂಪನ್ನನಾಗಿದ್ದನು. ವಾತ್ಸಲ್ಯದಿಂದ ಅವನು ಪಾಂಡವರೊಂದಿಗೆ ತನ್ನನ್ನು ತೊಡಗಿಸಿಕೊಂಡಿದ್ದನು ಮತ್ತು ಅವರು ಕೂಡ ಅವನೊಂದಿಗೆ ತಮ್ಮನ್ನು ಜೋಡಿಸಿಕೊಂಡಿದ್ದರು. ಭೀಷ್ಮನು ಕೃಷ್ಣನ ಮಹಿಮೆಯನ್ನು ವರ್ಣಿಸುತ್ತಾ, ಅವನು ಇಂದ್ರನ ತಲೆಯ ಮೇಲಿರುವ 30 ದೇವರುಗಳು, ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಆತನು ಒಬ್ಬನೇ ಪ್ರಾಚೀನ ದೇವರು. ಆತನು ಎಲ್ಲಾ ದೇವರುಗಳಲ್ಲಿ ಅಗ್ರಗಣ್ಯಲಾಗಿದ್ದಾನೆ. ಆತನು ಎಲ್ಲಾ ಜೀವಿಗಳಿಗೆ ಆಶ್ರಯವಾಗಿದ್ದಾನೆ. ಆತನು ಆದಿ ಮತ್ತು ವಿನಾಶರಹಿತನಾಗಿದ್ದಾನೆ ಎಂದು ಹೇಳುವುದನ್ನು ಮುಂದುವರಿಸಿದನು. ಭೀಷ್ಮನು ಮಾತನಾಡುವಾಗ ಅವನು ಹೋರಾಡಿದ ಯುದ್ಧದ ಬಗ್ಗೆ ಮತ್ತು ಕೃಷ್ಣನ ಪಕ್ಷವನ್ನು ನಾರಾಯಣನು ಹೇಗೆ ತೆಗೆದುಕೊಂಡನೆಂಬುದರ ಬಗ್ಗೆ ಯೋಚಿಸಿದನು. ಅವರ ಶತ್ರುಗಳ ಮೇಲಿನ ವಿಜಯವು ಕೃಷ್ಣನ ರಕ್ಷಣೆ ಮತ್ತು ಮಾರ್ಗದರ್ಶನದಿಂದಾಗಿ ಆಗಿತ್ತು. ದುರ್ಯೋಧನನು ತನ್ನ ಪುತ್ರರು, ಸಹೋದರರು ಮತ್ತು ಸಂಬಂಧಿಕರೊಂದಿಗೆ ಹರಿ ಮತ್ತು ಗಾಂಧೀವದ ಸೈನಿಕರೊಂದಿಗೆ ಯುದ್ಧ ಮಾಡಿದ್ದಕ್ಕಾಗಿ ತುಂಬಾ ಕರುಣೆಯುಳ್ಳವನಾಗಿದ್ದನು. ಅನೇಕ ದಾನವರು ಮತ್ತು ಅಸುರು ಕೃಷ್ಣನ ಡಿಸ್ಕಸ್ನ ಬೆಂಕಿಯಲ್ಲಿ, ಕಾಡಿನ ಬೆಂಕಿಯಲ್ಲಿ ಕೀಟಗಳಂತೆ ನಾಶವಾಗಿದ್ದರು. ಹಾಗಾದರೆ ಪ್ರಚಂಡ ಶಕ್ತಿಯಿಂದ ಕೂಡಿದ ಆ ಕೃಷ್ಣನ ವಿರುದ್ಧ ಹೋರಾಡಲು ಮನುಷ್ಯರು ಎಷ್ಟು ಅಸಮರ್ಥರಾಗಿರಬೇಕು. ಶಕ್ತಿಯಲ್ಲಿ ಸರ್ವನಾಶ ಮಾಡುವ ಯುಗಗ ಬೆಂಕಿಯನ್ನು ಹೋಲುವ ಪ್ರಬಲ ಯೋಗಿಯಾದ ಅರ್ಜೋ. ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಭೂದೃಶ್ಯದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ಕುರುಕುಲದ ಬುದ್ಧಿವಂತ ಮತ್ತು ಪೂಜ್ಯ ಕುಲಪತಿಯಾದ ಭೀಷ್ಮನ ಮಾರ್ಗದರ್ಶನವನ್ನು ಬಯಸುವಾಗ ತನ್ನ ಕಣ್ಣುಗಳನ್ನು ಮುಚ್ಚಿ ಚಿಂತನಶೀಲ ಮೌನದಲ್ಲಿ ಕುಳಿತಿದ್ದ ರಾಜನ ಆತ್ಮಾವಲೋಕನವನ್ನು ಗ್ರಹಿಸಿದಂತೆ ಭೀಷ್ಮನು ತನ್ನ ಕಣ್ಣುಗಳನ್ನು ತೆರೆದು ಮಾತನಾಡಲು ಪ್ರಾರಂಭಿಸಿದನು. ನನ್ನ ಪ್ರಿಯ ಯುಧಿಷ್ಠಿರ, ಅವನ ಧ್ವನಿಯು ಮಂದವಾಗಿ ಮತ್ತು ಶಾಂತವಾಗಿ, ನೀವು ನನಗೆ ದೇವರ ಸ್ವರೂಪ ಜ್ಞಾನೋದಯದ ಮಾರ್ಗ ಮತ್ತು ಬ್ರಹ್ಮಾಂಡದ ರಹಸ್ಯಗಳ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದೀರಿ. ಆದರೆ ನನಗೆ ತಿಳಿಸಿ, ನೀವು ಹೆಚ್ಚು ಆಳವಾಗಿ ಹುಡುಕುತ್ತಿರುವುದೇನು? ಯುಧಿಷ್ಠಿರನ ಕಣ್ಣುಗಳು ತೆರೆದವು ಮತ್ತು ಅವನು ಭೀಷ್ಮನ ಮಾತುಗಳನ್ನು ಕೇಳಲು ಉತ್ಸುಕನಾಗಿ ಮುಂದೆ ವಾಲಿದನು. ನಾನು ಸತ್ಯವನ್ನು ಹುಡುಕುತ್ತೇನೆ, ಅವನು ದೃಢನಿಶ್ಚಯದಿಂದ ತುಂಬಿದ ಅವನ ಧ್ವನಿಯಲ್ಲಿ ಉತ್ತರಿಸಿದನು. ಈ ಒಬ್ಬ ದೇವರು ಇಡೀ ಅಸ್ತಿತ್ವವನ್ನು ನಿಯಂತ್ರಿಸುವ ಸರ್ವೋಚ್ಚ ವ್ಯಕ್ತಿ ಯಾರೆಂದು ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ. ಅವನ ಹೆಸರೇನು? ನಾನು ಅವನನ್ನು ಹೇಗೆ ಪೂಜಿಸಬಹುದು? ಭೀಷ್ಮನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ನಿನುಗುತ್ತಿದ್ದಾಗ ಆತ ಮುಗುಳ್ನಕ್ಕನು. ಅಯ್ಯೋ ನನ್ನ ಯುವ ಸ್ನೇಹಿತನೇ, ಉತ್ತರ ಸರಳವಲ್ಲ. ಆದರೆ ನಾನು ಪ್ರಾಚೀನ ಧರ್ಮಗ್ರಂಥಗಳಿಂದ ಮತ್ತು ಪ್ರಾಚೀನ ಋಷಿಗಳಿಂದ ಕಲಿತದ್ದನ್ನು ನಿಮಗೆ ಹೇಳುತ್ತೇನೆ. ಒಬ್ಬನೇ ದೇವರು ಸರ್ವೋಚ್ಚ ವ್ಯಕ್ತಿ, ವಿಶ್ವ ಬ್ರಹ್ಮಾಂಡದ ಒಡೆಯನೇ ಹೊರತು ಬೇರೆ ಯಾರೂ ಅಲ್ಲ ಎಂದನು. ಭೀಷ್ಮನು ಮಾತನಾಡುತ್ತಿದ್ದಂತೆ ಅವನ ಮಾತುಗಳು ತಮ್ಮದೇ ಆದ ಜೀವನವನ್ನು ತೆಗೆದುಕೊಳ್ಳುವಂತೆ ತೋರುತ್ತಿತ್ತು. ಗಾಳಿಯನ್ನು ಪಾರಮಾರ್ಥಿಕ ಉಪಸ್ಥಿತಿಯಿಂದ ತುಂಬಿದವು. ಅವನು ಅನಂತ, ಸರ್ವವ್ಯಾಪಿ, ಬದಲಾಗದವನು ಎಂದು ಭೀಷ್ಮನು ಮುಂದುವರಿಸಿದನು. ಅವನು ಎಲ್ಲ ಸೃಷ್ಟಿಗಳ ಮೂಲ, ಎಲ್ಲ ಜೀವಗಳ ಪೋಷಕ ಮತ್ತು ಕೊನೆಯಲ್ಲಿ ಎಲ್ಲ ವಸ್ತುಗಳ ವಿನಾಶಕ. ಅವನು ಮಾನವ ಗ್ರಹಿಕೆಗೆ ಮೀರಿದ ಅಂತಿಮ ವಾಸ್ತವ. ಯುಧಿಷ್ಠಿರನು ಭೀಷ್ಮನ ಮಾತುಗಳ ಬುದ್ಧಿವಂತಿಕೆಯನ್ನು ಗ್ರಹಿಸಿದಂತೆ
ಅವನ ಮನಸ್ಸು ವಿಸ್ತರಿಸುತ್ತಾ ಉತ್ಸಾಹದಿಂದ ಆಲಿಸಿದನು ಮತ್ತು ನಾವು ಅವನನ್ನು ಹೇಗೆ ಪೂಜಿಸಬಹುದು ಎಂದು ಕೇಳಿದನು.